ನಮಸ್ತೆ ಫ್ರೆಂಡ್ಸ್. ನಾನು KSU ಸ್ಟೂಡೆಂಟ್ ಅಂತ ನಿಮಗೆ ಗೊತ್ತಿದೆ. ಸೊ ನೆಕ್ಸ್ಟ್ ಎಲ್ಲರೂ ಕೇಳಿರೋ ಹಾಗೆ ಎಕನಾಮಿಕ್ಸ್ ಮಾಡಿರಿ ಅಂತ ತುಂಬ ಕ್ವೆಶನ್ಸ್ ಕಳಿಸಿದ್ದಾರೆ. ಈವನ್ ಅದ್ರ ರಿಲೇಟೆಡ್ ಮೆಸೇಜಸ್ ಕೂಡ ಹಾಕಿದ್ದಾರೆ, ಎಕನಾಮಿಕ್ಸ್ ಮಾಡಿರಿ ಅಂತ. ಸೊ ಇವಾಗ ನಾನು ಸೆಕೆಂಡ್ ಇಯರ್ BA ಎಕನಾಮಿಕ್ಸ್ ರಿಲೇಟೆಡ್ ಟು ಮನಿ, ಬ್ಯಾಂಕಿಂಗ್ ಆ್ಯಂಡ್ ಪಬ್ಲಿಕ್ ಎಕನಾಮಿಕ್ಸ್ ಆ್ಯಸ್ ಇನ್ ದ ಪಿಕ್ಚರ್ ಯು ಆರ್ ಸೀಯಿಂಗ್ ನೌ. ಅದರಲ್ಲಿ ಫಸ್ಟ್ ಬ್ಲಾಕ್ 1ಅಲ್ಲಿ ಬಂದುಬಿಟ್ಟು ಮನಿ ಆ್ಯಂಡ್ ಥಿಯರೀಸ್ ಆಫ್ ವ್ಯಾಲ್ಯೂ ಆಫ್ ಮನಿ ಅಂತ ಇದೆ. ಪಿಕ್ಚರಲ್ಲಿ ತೋರಿಸ್ತಿರೋ ಹಾಗೆ ಮನಿ ಆ್ಯಂಡ್ ಥಿಯರೀಸ್ ಆಫ್ ವ್ಯಾಲ್ಯೂ ಆಫ್ ಮನಿ. ಅದರಲ್ಲಿ ಯೂನಿಟ್ 1 ಮನಿ ಫಂಕ್ಷನ್ಸ್ ಆ್ಯಂಡ್ ಇಟ್ಸ್ ರೋಲ್ನ ನಾನಿವತ್ತು ಮಾಡ್ತಾಯಿದ್ದೀನಿ ಎಕ್ಸ್ಪ್ಲೈನ್. ಆ ಚಾಪ್ಟರ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಟ್ಸ್ ಎ ಸಿಂಪಲ್ ಆ್ಯಂಡ್ ಬೇಸಿಕ್ ಕಾನ್ಸೆಪ್ಟ್, ಎವ್ರಿ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ ಅಂತಲೇ ಹೇಳ್ಬೋದು. ಬಿಕಾಸ್ ಮನಿ ಆ್ಯಂಡ್ ಥಿಯರೀಸ್ ನಾವು ಸೆಕೆಂಡ್ PUC ಅಲ್ಲೇ ಕಲ್ತಿದ್ದೀವಿ. ಅದನ್ನು ನೀವು ಆರಾಮಾಗಿ ಇದನ್ನು ಡೆಪ್ತಾಗಿ ಕೊಟ್ಟಿದ್ದಾರೆ ಅಷ್ಟೇ. ಯಾರೆಲ್ಲ ಕಾಮರ್ಸ್ ತೊಗೊಂಡಿದ್ದೀರೋ ಅವ್ರಿಗೆ ಇದು ಈಸಿ ಆಗುತ್ತೆ ಅನಿಸುತ್ತೆ. ಬಿಕಾಸ್ ಅವರಿಗೆ ಸೆಕೆಂಡ್ ಇಯರಲ್ಲೇ ಇದು ಆಲ್ರೆಡಿ ಮನಿ ಕಾನ್ಸೆಪ್ಟ್ ಇತ್ತು, ಬಟ್ ಇವಾಗ ಅದನ್ನು ತುಂಬ ಡೆಪ್ತಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಬಂದುಬಿಟ್ಟು ಮನಿ ಫಂಕ್ಷನ್ಸ್ ಆ್ಯಂಡ್ ಇಟ್ಸ್ ರೋಲ್ನ ನನಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು. ಅದನ್ನು ಫಸ್ಟ್ ಮನಿ ಕಾನ್ಸೆಪ್ಟ್ ಇಂಟ್ರೊಡಕ್ಷನ್ನ ತಿಳ್ಕೊಳ್ಳೋಣ. ಇಂಟ್ರೊಡಕ್ಷನ್ ಬಂದುಬಿಟ್ಟು ಏನು ಅಂತಂದರೆ, ಈ ಮನಿ ಕಾನ್ಸೆಪ್ಟ್ ಟುಡೇ ವಿ ಆರ್ ಲಿವಿಂಗ್ ಇನ್ ದ ಮನಿ ಎಕಾನಮಿ ಅಂತಲೇ ಹೇಳ್ಬೋದು. ಬಿಕಾಸ್ ಏನೇ ಟ್ರಾನ್ಸಾಕ್ಷನ್ಸ್ ನಡೀಲಿ ಮನಿಯಿಂದನೇ ನಡೀತಾ ಇದೆ. ಮನಿ ಈಸ್ ಫೆಮಿಲಿಯರ್ ಟು ಆಲ್. ವಿ ನೋ ದಟ್ ನಾಟ್ ಓನ್ಲಿ ಕಾಯಿನ್ಸ್, ಈವನ್ ನೋಟ್ಸ್ ಕೂಡ ಎಲ್ಲರಿಗೂ ಫೆಮಿಲಿಯರ್ ಇರುವಂಥದ್ದೇನೆ. ವಿ ನೀಡ್ ಮನಿ ಟು ಪರ್ಚೇಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇದು ಸಿಂಪಲ್ ಕಾನ್ಸೆಪ್ಟ್ ಅಂತಲೇ ಹೇಳಿದ ಹಾಗೆ, ಒಂದು ಜಸ್ಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ನೀವು ಬೈ ಮಾಡಬೇಕಂತಂದ್ರೂ ಯು ನೀಡ್ ಮನಿ. ಬಿಫೋರ್ ದ ಇನ್ವೆನ್ಷನ್ ಆಫ್ ಮನಿ, ಎಕ್ಸ್ಚೇಂಜ್ ವಾಸ್ ಡನ್ ಆನ್ ದ ಬೇಸಿಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಲ್ಲಿ ಹೈಲೈಟ್ ಮಾಡಿರೋ ಹಾಗೆ, ಬಿಫೋರ್ ದ ಇನ್ವೆನ್ಷನ್ ಆಫ್ ಮನಿ, ನಾವು ಮನಿನ ಕಂಡು ಹಿಡಿಯೋಕ್ಕಿಂತ ಮುಂಚೆ ದೇರ್ ಈಸ್ ಅ ಬಾರ್ಟರ್ ಸಿಸ್ಟಮ್. ಅದರಲ್ಲಿ ಏನಿತ್ತು, ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಇತ್ತು. ಅಂದರೆ ಗೂಡ್ಸ್ ತೊಗೊಳ್ಳೋದು, ಸರ್ವಿಸ್ ಇನ್ ಕೇಸ್ ಎಕ್ಸ್ಚೇಂಜಸ್ ಮಾಡೋದು, ಗೂಡ್ಸ್ಗೆ ಗೂಡ್ಸ್, ಸರ್ವಿಸ್ಗೆ ಸರ್ವಿಸ್. ದಿಸ್ ಈಸ್ ವಾಟ್ ವಿ ಕಾಲ್ ಬಾರ್ಟರ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಈ ಬಾರ್ಟರ್ ಸಿಸ್ಟಮಲ್ಲಿ ಲೈಕ್ ವೆಜಿಟೇಬಲ್ಸ್ ಆಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು, ಈವನ್ ಅನಿಮಲ್ಸ್ ಆರ್ ಎಕ್ಸ್ಚೇಂಜ್ಡ್. ಇದು ಬಾರ್ಟರ್ ಸಿಸ್ಟಮ್. ಬಾರ್ಟರ್ ಸಿಸ್ಟಮ್ ಯಾಕೆ ಪ್ರಾಪರಾಗಿ ವರ್ಕ್ ಆಗಲಿಲ್ಲ ಅನ್ನೋಕ್ಕೆ ಮೇನ್ ಸಮ್ ಆಫ್ ದ ರೀಸನ್ಸ್ ಇದ್ದಾವೆ. ಲ್ಯಾಕ್ ಆಫ್ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್. ಒಂದೇ ನೋಡ್ತಾ ಹೋಗೋಣ. ಅಲ್ಲಿ ಲ್ಯಾಕ್ ಆಫ್ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಅಂತ ಹೇಳಿದರೆ, ದ ಮೇನ್ ಇನ್ಕನ್ವೀನಿಯನ್ಸ್ ಆಫ್ ಬಾರ್ಟರ್ ಸಿಸ್ಟಮ್ ವಾಸ್ ದ ನೆಸೆಸಿಟಿ ಆಫ್ ಡಬಲ್ ಕೋಇನ್ಸಿಡೆನ್ಸ್ ಆಫ್ ಡಿಮ್ಯಾಂಡ್. ಏನು ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೈಲೈಟ್ ಮಾಡಿದ್ದೀನಿ ನೋಡಿ. ಎ ಪರ್ಸನ್ ಹ್ಯಾವಿಂಗ್ ಒನ್ ಕಮಾಡಿಟಿ ಟು ಟ್ರೇಡ್ ಶುಡ್ ಬಿ ಏಬಲ್ ಟು ಫೈಂಡ್ ಅನದರ್ ಪರ್ಸನ್ who not only wanted the same commodity but had something acceptable to offer in exchange. ಅಂತಂದರೆ, ಈಗ ಒಂದು ಕಮಾಡಿಟಿ ಇರುತ್ತೆ, ಅದನ್ನು ನಾವು ಇನ್ನೊಂದು ಪರ್ಸನ್ಗೆ ಕೊಟ್ಟು ಇನ್ನೊಂದನ್ನು ನಾವು ತಗೊಳ್ಬೇಕಾಗುತ್ತೆ. ಬಟ್ ಆದರೆ ನಮಗೆ ಏನಂತಾರೆ, ಆ ಕಮಾಡಿಟಿ ಬೇಕಿರಲ್ಲ, ಅದ್ರ ಬದಲಾಗಿ ಇನ್ನೊಂದು ಬೇಕಿರುತ್ತೆ, ಬಟ್ ಅದು ನಮ್ಮ ಹತ್ರ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಏನು ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ, ಲ್ಯಾಕ್ ಆಫ್ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್. ಅಂದರೆ ನಮಗೆ ಬೇಕಾಗಿರೋದು ಅಲ್ಲಿ ಸಿಗಲ್ಲ, ಅಥವಾ ಅದು ಕೋಇನ್ಸಿಡೆನ್ಸ್ ಆಗಲ್ಲ ಅಂತ ಹೇಳ್ಬೋದು. ಬಟ್ ಇನ್ ಪ್ರಾಕ್ಟೀಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು. ಆಮೇಲೆ ಅದರಲ್ಲಿ ಟ್ರಾನ್ಸಾಕ್ಷನ್ಸ್ ಕೂಡ ತುಂಬ ಡಿಲೇ ಆಗುತ್ತೆ, ಎಫರ್ಟ್ ಕೂಡ ತುಂಬ ವೇಸ್ಟ್ ಆಗುತ್ತೆ. ದಿರ್ ಇಸ್ ಅ ಲಾಟ್ ಆಫ್ ಟೈಮ್ ವೇಸ್ಟಿಂಗ್ ಇನ್ ಬಾರ್ಟರ್ ಸಿಸ್ಟಮ್. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಲ್ಯಾಕ್ ಆಫ್ ಕಾಮನ್ ಮೆಷರ್ ಆಫ್ ವ್ಯಾಲ್ಯೂ. ಸಿ ಹಿಯರ್, the amount of goods which two parties wanted to trade should be equal in value each other, but in barter system values are measured in relative terms. See here, barter system ಅಲ್ಲಿ ಏನಾಗುತ್ತೆ ಅಂತಂದರೆ, ಮೆಷರ್ ಮಾಡೋಕ್ಕೆ ಆಗೋದಿಲ್ಲ, ಬಿಕಾಸ್ ಅಲ್ಲಿ ಮನಿ ಇಲ್ಲ. ಮನಿ ಇದ್ದರೆ ಮೆಷರ್ ಮಾಡ್ತಿದ್ವಿ. ಸೊ ಸಿ ಹಿಯರ್ ಸೆಕೆಂಡ್ ಪಾಯಿಂಟಲ್ಲೇ ಇದೆ, ದ ಅಮೌಂಟ್ ಆಫ್ ಗೂಡ್ಸ್ ವಿಚ್ ಟೂ ಪಾರ್ಟೀಸ್ ವಾಂಟೆಡ್ ಟು ಟ್ರೇಡ್ ಶುಡ್ ಬಿ ಈಕ್ವಲ್ ಇನ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ಪೊಟ್ಯಾಟೋಸ್ದು ವ್ಯಾಲ್ಯೂ, ಈಗ ನಾನು ಪೊಟ್ಯಾಟೊ ಕೊಟ್ಟು ಬೇರೆ ಏನಾದರೂ ಒಂದು ಬ್ಯಾಗ್ ತೊಗೊತಾ ಇದ್ದೀನಿ ಅಂತಂದರೆ, ಆ ಬ್ಯಾಗ್ ವ್ಯಾಲ್ಯೂ, ಪೊಟ್ಯಾಟೊ ವ್ಯಾಲ್ಯೂ ಈಕ್ವಲ್ ಇರಬೇಕು. ಬಟ್ ಬಾರ್ಟರ್ ಸಿಸ್ಟಮಲ್ಲಿ ಆ ಥರ ಇರಲ್ಲ. ಬ್ಯಾಗ್ ವ್ಯಾಲ್ಯೂ ಇಸ್ ಟೂ ಡಿಫ್ರೆಂಟ್, ಪೊಟ್ಯಾಟೊ ವ್ಯಾಲ್ಯೂ ಇಸ್ ಟೂ ಡಿಫ್ರೆಂಟ್. ಸೊ ಇಲ್ಲಿ ಏನಾಗುತ್ತೆ, ಲ್ಯಾಕ್ ಆಫ್ ಕಾಮನ್ ಮೆಷರ್ ಆಫ್ ವ್ಯಾಲ್ಯೂ ಆಗುತ್ತೆ. ಈವನ್ ಇಫ್ ಟೂ ಪಾರ್ಟೀಸ್ ಹೂ ವಾಂಟ್ ಈಚ್ ಅದರ್ ಗೂಡ್ಸ್ ಮೆಟ್ ಬೈ ಕೋಇನ್ಸಿಡೆನ್ಸ್, ದ ರೇಟ್ ಆಫ್ ಎಕ್ಸ್ಚೇಂಜ್ ವಿಲ್ ಬಿ ಫಿಕ್ಸ್ಡ್ ಆ್ಯಂಡ್ ಇಟ್ ಈಸ್ ಟೂ ಡಿಫ್ರೆಂಟ್. ಒನ್ ಪಾರ್ಟಿ ಈಸ್ ಅಟ್ ಅ ಡಿಸಡ್ವಾಂಟೇಜ್ ಇನ್ ಟರ್ಮ್ಸ್ ಆಫ್ ಟ್ರೇಡ್ ಬಿಟ್ವೀನ್ ದ ಟೂ ಗೂಡ್ಸ್.
ಇಲ್ಲಿ ಅಕೌಂಟಿಂಗ್ ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಬಿಕಾಸ್ ಒಂದು ಪಾರ್ಟಿ ಡಿಸಡ್ವಾಂಟೇಜ್ ಆಗೇ ಆಗ್ತಾನೆ. ಬಿಕಾಸ್ ಬ್ಯಾಗ್ ವ್ಯಾಲ್ಯೂ ತುಂಬ ರೇಟ್ ಇದೆ, ಬಟ್ ಪೊಟ್ಯಾಟೊ ವ್ಯಾಲ್ಯೂ ತುಂಬ ಡೌನ್ ಇದೆ. ಸೊ ಪೊಟ್ಯಾಟೊ ವ್ಯಾಲ್ಯೂ ಇಸ್ ಟೂ ಡಿಫ್ರೆಂಟ್ ಫ್ರಮ್ ಬ್ಯಾಗ್. ಸೊ ಒನ್ ಪಾರ್ಟಿ ವಿಲ್ ಬಿ ಅಟ್ ಡಿಸಡ್ವಾಂಟೇಜ್. ಒಬ್ಬ ವ್ಯಕ್ತಿ ಏನಾಗೇ ಆಗ್ತಾನೆ ಅಲ್ಲಿ ಡಿಸಡ್ವಾಂಟೇಜ್ಗೆ ಒಳಗಾಗೇ ಆಗ್ತಾನೆ, ಬಿಕಾಸ್ ವ್ಯಾಲ್ಯೂ ಚೇಂಜ್ ಆಗುತ್ತೆ ಅಲ್ಲಿ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಲ್ಯಾಕ್ ಆಫ್ ಡಿವಿಸಿಬಿಲಿಟಿ ಆಫ್ ಸರ್ಟೈನ್ ಗೂಡ್ಸ್. ಈಗ ಸರ್ಟೈನ್ ಗೂಡ್ಸ್ನ ನಾವು ಡಿವಿಸಿಬಲ್ ಮಾಡೋಕ್ಕೆ ಆಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಯಾವ ಥರ ಅಂತ ಅಂದರೆ ನೋಡೋಣ. ಇಟ್ ಈಸ್ ಡಿಫಿಕಲ್ಟ್ ಟು ಫಿಕ್ಸ್ ಎಕ್ಸ್ಚೇಂಜ್ ರೇಟ್ ಆಫ್ ಗೂಡ್ಸ್ ವಿತ್ ಅದರ್ ಗೂಡ್ಸ್ ಬಿಕಾಸ್ ಡಿಫಿಕಲ್ಟೀಸ್ ಇನ್ವಾಲ್ವ್ಡ್ ವಿತ್ ರಿಗಾರ್ಡ್ ಟು ಡಿವಿಸಿಬಿಲಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ಬಾರ್ಟರ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂತಂದರೆ ಎಕ್ಸ್ಚೇಂಜ್ ಆಫ್ ರೇಟ್ ಆಫ್ ಗೂಡ್ಸ್ ಟೂ ಡಿಫಿಕಲ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಜೋಡಿ ಸ್ಲಿಪ್ಪರ್ ತೊಗೊಂಡಿರ್ತೀರಿ ಅಂತಂದರೆ ಅದನ್ನು ನೀವು ಒಂದು ತೊಗೊಂಡು ಇನ್ನೊಂದು ಕೊಡೋಕ್ಕೆ ಬರೋದಿಲ್ಲ. ಬಿಕಾಸ್ ಯು ಶುಡ್ ಬ್ರಿಂಗ್ ಬೋತ್ ಆ್ಯಂಡ್ ಯು ಶುಡ್ ಸೆಲ್ ಬೋತ್. ಅವಾಗ ಏನಾಗುತ್ತೆ, ಅಲ್ಲಿ ನಾವು ಗೂಡ್ಸ್ನ ಡಿವಿಸಿಬಲ್ ಮಾಡಲಿಕ್ಕೆ ಬರೋಲ್ಲ. ನಾನು ಅಲ್ಲಿ ಹೈಲೈಟ್ ಮಾಡಿದ್ದೀನಿ ನೋಡಿ. ಆ್ಯಂಡ್ ಕೆನಾಟ್ ಬಿ ಎಕ್ಸ್ಚೇಂಜ್ಡ್ ಅಗೇನ್ಸ್ಟ್ ಡಿವಿಸಿಬಲ್ ಗೂಡ್ಸ್ ಲೈಕ್ ಪೊಟ್ಯಾಟೋಸ್. ಫಾರ್ ಎಕ್ಸಾಂಪಲ್ ಹೆಂಗಂತಂದರೆ ಪೊಟ್ಯಾಟೋನ ನಾವು ಡಿವಿಷನ್ ಮಾಡ್ಬೋದು, ಬಟ್ ಸ್ಲಿಪ್ಪರ್ಸ್ ಕೆಲವೊಂದು ಥಿಂಗ್ಸ್ನ ನಾವು ಡಿವಿಸಿಬಿಲಿಟಿ ಮಾಡಲಿಕ್ಕೆ ಬರೋದೇ ಇಲ್ಲ. ಸೊ ಇದು ಡಿಸಡ್ವಾಂಟೇಜ್ ಅಂತ ಹೇಳ್ಬೋದು ಬಾರ್ಟರ್ ಸಿಸ್ಟಮಲ್ಲಿ. Thus in barter system, exchange between divisible and indivisible goods cannot be carried without loss of value. ಸೊ ಕೆಲವೊಂದು ನಾವು ಲಾಸ್ ಮಾಡ್ಕೊಳ್ಳೇಬೇಕಾಗುತ್ತೆ ಬಾರ್ಟರ್ ಸಿಸ್ಟಮಲ್ಲಿ, ಬಿಕಾಸ್ ಕೆಲವೊಂದು ಗೂಡ್ಸ್ನ ನಾವು ಡಿವಿಸಿಬಲ್ ಮಾಡಲಿಕ್ಕೆ ಬರೋದೇ ಇಲ್ಲ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಲ್ಯಾಕ್ ಆಫ್ ಸ್ಟ್ಯಾಂಡರ್ಡ್ ಆಫ್ ಡೆಫರ್ಡ್ ಪೇಮೆಂಟ್ಸ್. ಇನ್ ಬಾರ್ಟರ್ ಎಕಾನಮಿ ಇಟ್ ಈಸ್ ಡಿಫಿಕಲ್ಟ್ ಟು ಮೇಕ್ ಫ್ಯೂಚರ್ ಟ್ರಾನ್ಸಾಕ್ಷನ್ಸ್ ಡ್ಯೂ ಟು ಲ್ಯಾಕ್ ಆಫ್ ಸ್ಟ್ಯಾಂಡರ್ಡ್ ಮೀನ್ಸ್ ಆಫ್ ಪೇಮೆಂಟ್ಸ್. ಸ್ಮೂತ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಈಸ್ ನಾಟ್ ಪಾಸಿಬಲ್ ಅಂತಲೇ ಹೇಳ್ಬೋದು. ಬಿಕಾಸ್ ಏನಂತಂದರೆ ಇಲ್ಲಿ ಲ್ಯಾಕ್ ಆಫ್ ಸ್ಟ್ಯಾಂಡರ್ಡ್ ಡೆಫರ್ಡ್ ಪೇಮೆಂಟ್ಸ್ ಅಂತಂದ್ರೆ ಮುಂದೂಡಿದಂಥ ಪಾವತಿಗಳು ಅಂತ ನಾವೇನು ಕನ್ನಡದಲ್ಲಿ ಹೇಳ್ತೀವಲ್ಲ, ಅಂದರೆ ನಾವು ಈಗ ಇನ್ಸ್ಟಾಲ್ಮೆಂಟ್ಸಲ್ಲಿ ಬಾರ್ಟರ್ ಸಿಸ್ಟಮಲ್ಲಿ ಪೇ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನೀವೇನೋ ವೆಜಿಟೇಬಲ್ ಕೊಟ್ಟು ಅನಿಮಲ್ ತೊಗೊಳ್ತಾ ಇದ್ದೀರ ಅಂದರೆ ಇಮಿಡಿಯೇಟ್ ಪೇ ಮಾಡಬೇಕಾಗುತ್ತೆ. ನಾವು ಕಂತಾಗಿ ವೆಜಿಟೇಬಲ್ಸ್ನ ಪೇ ಮಾಡೋಕ್ಕಾಗಲ್ಲ, ಕಂತಾಗಿ ಆನಿಮಲ್ನ ಪೇ ಮಾಡೋಕ್ಕಾಗಲ್ಲ. ಹಾಗೆ ಬಾರ್ಟರ್ ಸಿಸ್ಟಮಲ್ಲಿ ಏನಾಗುತ್ತೆ, ಈ ಥರ ಪ್ರಾಬ್ಲಮ್ ಆಗುತ್ತೆ. ಕ್ರೆಡಿಟ್ ಅಂದರೆ ಏನಂತಾರೆ, ಇನ್ಸ್ಟಾಲ್ಮೆಂಟ್ಸ್ ಇರಲ್ಲ, ಪೇಮೆಂಟ್ಸ್ ಇರಲ್ಲ, ಸಾಲ ಕೊಡ್ಲಿಕ್ಕೆ ಬರಲ್ಲ ಬಾರ್ಟರ್ ಸಿಸ್ಟಮಲ್ಲಿ. ಇನ್ ಕೇಸ್ ಮನಿ ಇತ್ತು ಅಂದರೆ ಮನಿನ ನಾವು ಕಂತಲ್ಲಿ ಕಟ್ಬೋದು, ಮನಿನ ನಾವು ಕಂತಲ್ಲಿ ಕೊಡ್ಬೋದು. ಸೊ ದೀಸ್ ಆರ್ ದ ಸಮ್ ಆಫ್ ದ ಡಿಸಡ್ವಾಂಟೇಜಸ್ ಆಫ್ ಬಾರ್ಟರ್ ಸಿಸ್ಟಮ್ ಅಂತ ಹೇಳ್ಬೋದು. ಇನ್ನೊಂದು ಪಾಯಿಂಟ್ ಇದೆ, ಲ್ಯಾಕ್ ಆಫ್ ಸ್ಟೋರ್ ಆಫ್ ವ್ಯಾಲ್ಯೂ. ಅಂದರೆ ನೀವು ವೆಜಿಟೇಬಲ್ಸ್ನ ಭಾಳ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ, ಆ್ಯಂಡ್ ಈವನ್ ಅನಿಮಲ್ಸ್ ಆಲ್ಸೋ. ಅದು ಏನಾಗುತ್ತೆ, ಒಂದಿನ ಪೆರಿಷಬಲ್ ಆಗಲೇಬೇಕು. ಸೊ ಅದು ಶಾರ್ಟ್ ಪೀರಿಯಡ್ ಆಗಿಬಿಡುತ್ತೆ. ಬಾರ್ಟರ್ ಸಿಸ್ಟಮಲ್ಲಿ ಶಾರ್ಟ್ ಪೀರಿಯಡ್ ಮತ್ತು ಸ್ಟೋರ್ ಆಫ್ ವ್ಯಾಲ್ಯೂ, ಲ್ಯಾಕ್ ಆಫ್ ಸ್ಟೋರ್ ಆಫ್ ವ್ಯಾಲ್ಯೂ ಡಿಸಡ್ವಾಂಟೇಜ್. ಇನ್ನೊಂದು ಪಾಯಿಂಟ್ ಇದೆ, ಡಿಫಿಕಲ್ಟ್ ಟು ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ನೀವು ಅಟ್ ಎ ಟೈಮ್ ಗೂಡ್ಸ್ನ ಟ್ರಾನ್ಸ್ಫರ್ ಮಾಡಲಿಕ್ಕಾಗಲ್ಲ. ಯು ಕಾಂಟ್ ಟ್ರಾನ್ಸ್ಫರ್ ಬಲ್ಕಿ ಗೂಡ್ಸ್ ಅಟ್ ಎ ಟೈಮ್. ಬಟ್ ಬಲ್ಕಿ ಗೂಡ್ಸ್ ವ್ಯಾಲ್ಯೂ ಏನಿದೆಯಲ್ಲ, ಫಾರ್ ಎಕ್ಸಾಂಪಲ್ ಒಂದು ಫ್ರಿಜ್ ವ್ಯಾಲ್ಯೂ 10,000 ಇದೆ ಅಂತ ತಿಳ್ಕೊಳ್ಳಿ. 10,000 ಅಮೌಂಟ್ನ ನಾವು ಬೇರೆ ಕಡೆ ಅಮೌಂಟ್ನ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಬಟ್ ಇನ್ ಬಾರ್ಟರ್ ಸಿಸ್ಟಮಲ್ಲಿ ಏನಾಗುತ್ತೆ, ನೀವು ಬಲ್ಕಿ ಗೂಡ್ಸ್ನೇ ಟ್ರಾನ್ಸ್ಫರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಫ್ರಿಜ್ಜನ್ನೇ ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ, ಫ್ರಿಜ್ ಅಮೌಂಟ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಬರಲ್ಲ. ಸೊ ದೀಸ್ ಆರ್ ದ ಸಮ್ ಆಫ್ ದ ಡಿಸಡ್ವಾಂಟೇಜಸ್ ಆಫ್ ಬಾರ್ಟರ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಯಾಕೆ ಬಾರ್ಟರ್ ಸಿಸ್ಟಮ್ ಭಾಳಷ್ಟು ದಿನ ವರ್ಕ್ ಆಗಲಿಲ್ಲ ಅಂದರೆ ದೀಸ್ ಆರ್ ದ ಸಮ್ ಮೇನ್ ರೀಸನ್ಸ್. ಇದು ಜಸ್ಟ್ ನೆನಪಿಗಿರಲಿ ಅಂತ ನಿಮಗೆ ಇಂಟ್ರೊಡಕ್ಷನ್ ಕೊಟ್ಟಿರೋದು ಟೆಕ್ಸ್ಟ್ ಬುಕ್ಕಲ್ಲಿ. ಆ್ಯಂಡ್ ಕಾನ್ಸೆಪ್ಟ್ ಆಫ್ ಮನಿ ಇವಾಗ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ. ಕಾನ್ಸೆಪ್ಟ್ ಆಫ್ ಮನಿ, ಫಾರ್ ಎಕ್ಸಾಂಪಲ್, ಅವಾಗೆಲ್ಲ ಎಷ್ಟೊಂದು ಬಾರ್ಟರ್ ಸಿಸ್ಟಮಿಂದ ಎಷ್ಟೊಂದು ತೊಂದರೆ ಆಯಿತು. ಸೊ ಯಾವಾಗ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಹೋಯಿತು, ಹಿಸ್ಟ್ರಿ ಯಾವಾಗ ಇಂಪ್ರೂವ್ ಆಗ್ತಾ ಹೋಯಿತು, ಆವಾಗ ಮನಿ ಅನ್ನೋ ಇನ್ಸ್ಟ್ರೂಮೆಂಟ್ ಕಂಡು ಹಿಡಿದ್ರು, ಮನಿ ಅನ್ನೋ ಮೀಡಿಯಮ್ನ ಕಂಡು ಹಿಡಿದ್ರು. ಸೊ ಮನಿ ಅಂತ ಅಂದರೆ ಇಟ್ ರೆಫರ್ಸ್ ಟು ಕಮಾಡಿಟಿ ಆರ್ ಇಟ್ ಈಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಈಗ ಒಂದು ಅಟ್ಲೀಸ್ಟ್ ಒಂದು ಬ್ಯಾಗ್, ಒಂದು ಬುಕ್ ಬೇಕಾಗಿದೆ ಅಂತಂದರೆ ಯು ಕ್ಯಾನ್ ಪೇ ಯು ಕ್ಯಾನ್ ಗೆಟ್ ಥ್ರೂ ಮನಿ ಅಂತ ಹೇಳ್ಬೋದು. ನೀವು ಮನಿ ಮೂಲಕ ನೀವು ಬ್ಯಾಗ್ ಆದರೂ ತೊಗೋಬೋದು, ಬುಕ್ ಆದರೂ ತೊಗೋಬೋದು. ಸೊ ಇದು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಯು ಕ್ಯಾನ್ ಸಿ ಡೆಫಿನೇಷನ್ ಆಫ್ ಮನಿ. ತುಂಬ ಜನ ಆಥರ್ಸ್ ಅವ್ರವ್ರ ಅನಿಸಿಕೆ ತಕ್ಕಂಗೆ ಅವ್ರ ಮನಿ ಬಗ್ಗೆ ಡೆಫಿನೇಟ್ ಮಾಡಿದ್ದಾರೆ. ಯು ಕ್ಯಾನ್ ಚೂಸ್ ಎನಿ ಒನ್. ಮನಿ ಈಸ್ ಅ ಡಿಫಿಕಲ್ಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬ ಜನ ತುಂಬ ಅರ್ಥದಲ್ಲಿ ತಿಳ್ಕೊಂಡಿರ್ತಾರೆ ಮನಿ ಬಗ್ಗೆ. ಅದು ಡಿಫಿಕಲ್ಟ್ ಕಾನ್ಸೆಪ್ಟ್. ನಾವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಯಾವುದಾದ್ರೂ ಒಂದು ಆಥರ್ನ ಚಾಯ್ಸ್ ಮಾಡ್ಕೊಂಡು ಬರೆದ್ರೂ ನಡೆಯುತ್ತೆ. ಸೊ
ಈಗ ಮನಿಯಲ್ಲಿ 2 ಅಪ್ರೋಚಸ್ ಇದಾವೆ ಮನಿ ಕಾನ್ಸೆಪ್ಟಲ್ಲಿ. ಒಂದು ಟ್ರೆಡಿಷ್ನಲ್ ಅಪ್ರೋಚ್, ಇನ್ನೊಂದು ಮಾಡರ್ನ್ ಅಪ್ರೋಚ್. ಯಾವ ಥರ ಮನಿ ಅಪ್ರೋಚ್ ಆಯಿತು? 2 ಥರ ಅಪ್ರೋಚ್ ಆಗಿದೆ. ಒಂದು ಟ್ರೆಡಿಷ್ನಲ್ ರೀತಿಯಲ್ಲಿ ನೋಡೋದಾದರೆ, ಇನ್ನೊಂದು ಮಾಡರ್ನ್ ರೀತಿಯಲ್ಲಿ ನೋಡೋದಾದರೆ. ಟ್ರೆಡಿಷ್ನಲ್ ಅಪ್ರೋಚಲ್ಲಿ ನಾವು ಏನೇನು ನೋಡ್ತೀವಿ ಅಂತಂದರೆ, ಆ್ಯಸ್ ಐ ಹೈಲೈಟೆಡ್ ಇನ್ ದ ಪಿಕ್ಚರ್, ಸರ್ವ್ ಆ್ಯಸ್ ಎ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಅದು ಒಂದು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿ ಟ್ರೆಡಿಷ್ನಲ್ ವೇ ಅಲ್ಲಿ ಹೇಳ್ಬೋದಂದರೆ ಅದು ಒಂದು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತಲೇ ಹೇಳ್ಬೋದು. ಇನ್ನೊಂದು ಸರ್ವ್ಸ್ ಆಸ್ ಎ ಕಾಮನ್ ಮೆಜರ್ ಆಫ್ ವ್ಯಾಲ್ಯೂ. ಅದು ಒಂದು ವ್ಯಾಲ್ಯೂನ ನಾವು ಡಿಫೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಪೆನ್ ರುಪೀಸ್ 10 ರೂಪೀಸ್ ಇರ್ಬೋದು, 5 ರೂಪೀಸ್ ಇರ್ಬೋದು. ಈ ಥರ ನಾವು ಒಂದು ವ್ಯಾಲ್ಯೂನ ಫಿಕ್ಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಸರ್ವ್ ಆ್ಯಸ್ ಸ್ಟೋರ್ ಆಫ್ ವ್ಯಾಲ್ಯೂ. ನಾವು ಮನಿನ ಭಾಳಷ್ಟು ದಿನ ಇಡ್ಬೋದು, ಆದರೆ ಬಾಟರ್ ಸಿಸ್ಟಮಲ್ಲಿ ಆ ಥರ ಅಲ್ಲ. ಭಾಳಷ್ಟು ದಿನ ನಾವು ಗೂಡ್ಸ್ನ ಸ್ಟೋರ್ ಮಾಡಲಿಕ್ಕಾಗಲ್ಲ. ದೀಸ್ ಆರ್ ದ ಸಮ್ ಆಫ್ ದ ಟ್ರೆಡಿಷ್ನಲ್ ಅಪ್ರೋಚ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಮಾಡರ್ನ್ ಅಪ್ರೋಚ್ ಏನಂತ ಅಂದರೆ, ಅದರಲ್ಲಿ ತುಂಬ ಪಾಯಿಂಟ್ಸ್ ಇದ್ದಾವೆ. ಲೈಕ್ ಚಿಕಾಗೋ ಅಪ್ರೋಚ್ ಅಂತ ಹೇಳಿದ್ದಾರೆ, ಆಮೇಲೆ ಗರ್ಲಿ ಆ್ಯಂಡ್ ಶಾ ಆ್ಯಂಡ್ ಸೆಂಟ್ರಲ್ ಬ್ಯಾಂಕ್ ಅಪ್ರೋಚ್. ಅದರಲ್ಲಿ ಚಿಕಾಗೋ ಅಪ್ರೋಚ್ನ ನೋಡೋಣ. ಚಿಕಾಗೋ ಅಪ್ರೋಚ್ ಅಂದರೆ, ಅಕಾರ್ಡಿಂಗ್ ಟು ಚಿಕಾಗೋ ಎಕನಾಮಿಸ್ಟ್ ಲೈಕ್ ಮಿಲ್ಟನ್ ಫ್ರೈಡ್ಮನ್, money refers to anything that serves the function of providing a temporary abode for general purchasing power. ಚಿಕಾಗೋ ಎಕನಾಮಿಸ್ಟ್ ಪ್ರಕಾರ ಮನಿ ಅಂತಂದರೆ ಒಂದು ಪರ್ಚೇಸಿಂಗ್ ಪವರ್ನ ಹ್ಯಾಂಡಲ್ ಮಾಡುವಂಥ ಮೀಡಿಯಮ್ ಅಂತ. ಒಂದು ಪರ್ಚೇಸಿಂಗ್ ಪವರ್, ಒಂದು ಕೊಂಡುಕೊಳ್ಳುವ ಶಕ್ತಿಯನ್ನು ನಿರ್ಧಾರ ಮಾಡುವಂಥ ಸಾಧನ ಅಂತ ಹೇಳ್ಬೋದು. ಇನ್ನೊಂದೇನಂತ ಅಂದರೆ, ಮನಿ ಇಂಪ್ಲೈಸ್ ನಾಟ್ ಓನ್ಲಿ ಕರೆನ್ಸಿ ಆ್ಯಂಡ್ ಆಲ್ಸೋ ಡಿಮ್ಯಾಂಡ್ ಡೆಪಾಸಿಟ್ಸ್ ಬಟ್ ಆಲ್ಸೋ ಟೈಮ್ ಡೆಪಾಸಿಟ್ಸ್ ವಿತ್ ಕಮರ್ಷಿಯಲ್ ಬ್ಯಾಂಕ್. ಮನಿ ಅಂದರೆ ಬರೀ ದುಡ್ಡಲ್ಲ, ಅಂದರೆ ಲೈಕ್ ಕರೆನ್ಸಿ ಅಲ್ಲ, ನೋಟ್ಸ್ ಅಲ್ಲ, ಕಾಯಿನ್ಸ್ ಅಲ್ಲ. ಮನಿ ಅಂತಂದರೆ ಈವನ್ ಡೆಪಾಸಿಟ್ಸ್ ಕೂಡ ಬರುತ್ತೆ. ನೀವು ಡೆಪಾಸಿಟ್ ಇಟ್ಟರೆ ಅದು ಕೂಡ ಅಮೌಂಟೇ. ಈವನ್ ನೀವು ಲೈಕ್ ಬಾಂಡ್ಸ್ ತೊಗೊಂಡ್ರೆ ಅಮೌಂಟ್, ಶೇರ್ಸ್ ತೊಗೊಂಡ್ರೆ ಈಕ್ವಿಟಿ ಶೇರ್ಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ, ಇನ್ಕ್ಲೂಡ್ ಆಗುತ್ತೆ ಮನಿಯಲ್ಲಿ. ನೆಕ್ಸ್ಟ್ ಗರ್ಲಿ ಆ್ಯಂಡ್ ಶಾ ಪ್ರಕಾರ ಮನಿ ಅಂದರೆ ಏನು ಅಂತ ನೋಡೋಣ. ಮನಿ ಇಂಪ್ಲೈಸ್ ನಾಟ್ ಓನ್ಲಿ ಕರೆನ್ಸಿ ಬಟ್ ಆಲ್ಸೋ ಲಾರ್ಜ್ ಟರ್ಮ್ ಆಫ್ ಫೈನಾನ್ಷಿಯಲ್ ಅಸೆಟ್ಸ್. ಈವನ್ ಅಸೆಟ್ ಕೂಡ ಮನಿಯಾಗೆ ಇನ್ಕ್ಲೂಡ್ ಆಗುತ್ತೆ ಅಂತ ಗರ್ಲಿ ಆ್ಯಂಡ್ ಶಾ ಹೇಳ್ತಾರೆ. ಸಚ್ ಆಸ್ ಕಮರ್ಷಿಯಲ್ ಬ್ಯಾಂಕ್ ಮತ್ತು ಸೇವಿಂಗ್ ಡೆಪಾಸಿಟ್ಸ್, ಶೇರ್ಸ್ ಆಗಿರ್ಬೋದು, ಈಕ್ವಿಟಿ ಶೇರ್ಸ್ ಆಗಿರ್ಬೋದು, ಸೆಕ್ಯೂರಿಟೀಸ್ ಆಗಿರ್ಬೋದು. ಇವೆಲ್ಲ ಯಾವ ಫಾರ್ಮಲ್ಲಿದೆ? ಲಿಕ್ವಿಡ್ ಫಾರ್ಮಲ್ಲಿ ಮನಿನ ಕನ್ವರ್ಟ್ ಮಾಡೋಕ್ಕೆ ಇವೆಲ್ಲ ಇರೋದು. ಸೊ ದೀಸ್ ಆರ್ ದ ಸಮ್ ಆಫ್ ದ ಅಪ್ರೋಚಸ್. ಆ್ಯಂಡ್ ಲಾಸ್ಟ್ ಅಪ್ರೋಚಸ್ ಬಂದುಬಿಟ್ಟು ಸೆಂಟ್ರಲ್ ಬ್ಯಾಂಕ್ ಅಪ್ರೋಚ್ ಅಂತ ಹೇಳ್ಬೋದು. ಸೆಂಟ್ರಲ್ ಬ್ಯಾಂಕ್ ಬಂದುಬಿಟ್ಟು ಇದು ಫೆಡ್ರಲ್ ರಿಸರ್ವ್ಡ್ ಬೋರ್ಡ್ ಪ್ರಕಾರ ಮನಿ ಅಂತ ಅಂದರೆ ಏನಂತ ಮಾಡರ್ನ್ ಅಪ್ರೋಚ್ ಪ್ರಕಾರ ಏನು ಹೇಳಿದ್ದಾರೆ ಅಂದರೆ, ಮನಿ ಈಸ್ ಟು ಬಿ ಸಾಟ್. ಅಲ್ಲಿ ನಾನು ಹೈಲೈಟ್ ಮಾಡಿದ್ದೀನಿ, 1 ಸೆಕೆಂಡ್, ಇಲ್ಲಿದೆ ನೋಡಿ. ಮನಿ ಈಸ್ ಟು ಬಿ ಸಾಟ್ ಫಾರ್ ನಾಟ್ ಅ ಗ್ರೌಂಡ್ಸ್ ಆಫ್ ಪ್ರಿನ್ಸಿಪಲ್ ಬಟ್ ಆನ್ ಅ ಗ್ರೌಂಡ್ಸ್ ಆಫ್ ಯೂಸ್ಫುಲ್ನೆಸ್. ಇಲ್ಲಿ ನಾವು ಹೇಗೆ ಅದನ್ನು ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಫಾರ್ ಎಕ್ಸಾಂಪಲ್, ಅದು ನಾಟ್ ಓನ್ಲಿ ಪ್ರಿನ್ಸಿಪಲ್ ಬೇಸಿಸಿಗಂತಲ್ಲ, ಈವನ್ ಅದು ನಾವು ಯಾವ ಥರ ಫುಲ್ಲಿ ನಮ್ಮ ನಾಲೆಜ್ ಅಕ್ವೈರ್ ಮಾಡ್ಕೊಳ್ಳೋಕ್ಕೂ ಕೂಡ ನಾವು ಮನಿ ಬಳಸಬಹುದು. ಈವನ್ ಅದು ಎಕನಾಮಿಕ್ ರಿಲೇಷನ್ಶಿಪ್ ಚೆನ್ನಾಗಿರೋಕ್ಕೋಸ್ಕರ ಕೂಡ ನಾವು ಮನಿನ ಬಳಸ್ತೀವಿ ಅಂತ ಇಲ್ಲಿ ಹೇಳಲಾಗಿದೆ. ಆ್ಯಂಡ್ ನೆಕ್ಸ್ಟ್ ದೀಸ್ ಆರ್ ದ ಸಮ್ ಆಫ್ ದ ಟ್ರೆಡಿಷ್ನಲ್ ಆ್ಯಂಡ್ ಮಾಡರ್ನ್ ಅಪ್ರೋಚಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಮನಿ ಯಾವುದ್ಯಾವುದು ಅಂತ ನೋಡೋಣ. ಫಂಕ್ಷನ್ಸ್ ಆಫ್ ಮನಿಯಲ್ಲಿ 3 ಕೆಟಗರೀಸ್ ಇದ್ದಾವೆ. ಪ್ರೈಮರಿ ಫಂಕ್ಷನ್, ಸೆಕೆಂಡರಿ ಫಂಕ್ಷನ್, ಕಂಟಿಂಜೆಂಟ್ ಫಂಕ್ಷನ್. ಪ್ರೈಮರಿ ಫಂಕ್ಷನ್ಸ್ ಬಂದುಬಿಟ್ಟು ಯಾವುದ್ಯಾವುದು ಅಂತ ನೋಡೋಣ. ಮನಿ ಯಾವ್ಯಾವುದೆಲ್ಲ ಫಂಕ್ಷನ್ಸ್ ಮಾಡುತ್ತೆ ಅಂತ. ಪ್ರೈಮರಿ ಫಂಕ್ಷನ್ಸಲ್ಲಿ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಇಟ್ ಸರ್ವ್ಸ್ ಆ್ಯಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ಬೋದು. ಮನಿ ಆ್ಯಕ್ಟ್ಸ್ ಆಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಬೈ ಸರ್ವಿಂಗ್ ಅ ಮೀಡಿಯಮ್. ಇಟ್ ರಿಮೂವ್ಸ್ ದ ನೀಡ್ ಫಾರ್ ಡಬಲ್ ಆಫ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್. ಹೇಗೆ ಬಾಟರ್ ಸಿಸ್ಟಮಲ್ಲಿ ಡಬಲ್ ಆಫ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಇತ್ತೋ ಅದು ಮನಿ ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಾವು ಕೊಡೋದಕ್ಕೆ, ಫಾರ್ ಎಕ್ಸಾಂಪಲ್, ಒಂದು ಬ್ಯಾಗಿನ ವ್ಯಾಲ್ಯೂ ಏನಿರುತ್ತಲ್ಲ, ಒಂದು ಪೆನ್ನಿನ ವ್ಯಾಲ್ಯೂ ಏನಿರುತ್ತಲ್ಲ, ಅದು ಈಕ್ವಲೈಸ್ ಆಗುತ್ತೆ. ನಾವು ಕೊಡೋದಕ್ಕೂ ತೊಗೊಳೋದಕ್ಕೂ ಕೋಇನ್ಸಿಡೆನ್ಸ್ ಆಗುತ್ತೆ. ನೆಕ್ಸ್ಟ್, ನೌ ದ ಸೆಲ್ಲರ್ ಕ್ಯಾನ್ ಸೆಲ್ ಹಿಸ್ ಪ್ರಾಡಕ್ಟ್ ಟು ಎನಿ ಬೈರ್ ಇನ್ ಟರ್ಮ್ಸ್ ಆಫ್ ಮನಿ. ಪಬ್ಲಿಕ್ ಅಥವಾ ಕನ್ಸ್ಯೂಮರಿಗೆ ಯಾವ ರೀತಿ ಬೇಕು, ವಾಂಟ್ಸ್ ಯಾವ ರೀತಿ ಇದೆ, ಅದನ್ನು ಅವರು ಅಮೌಂಟ್ ಕೊಟ್ಟು ತೊಗೊಳ್ಳುವಂಥ ಕೆಪ್ಯಾಸಿಟಿ ಮನಿಗಿದೆ ಅಂತ ಹೇಳಲಾಗಿದೆ ಇಲ್ಲಿ. ಆ್ಯಂಡ್ ಮನಿ ಅದೊಂದು ಜನರಲ್ ಅಕ್ಸೆಪ್ಟಬಿಲಿಟಿ ಆ್ಯಂಡ್ ಕಾನ್ಸ್ಯೂಮಬಿಲಿಟಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಮನಿ ಆ್ಯಸ್ ಅ ಮೆಷರ್ ಆಫ್ ವ್ಯಾಲ್ಯೂ. ಮನಿ ಯಾವ ರೀತಿ ಮೆಷರ್ ಆಫ್ ವ್ಯಾಲ್ಯೂ ಆಗಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ಅನದರ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಮನಿ ಈಸ್ ದಟ್ ಇಟ್ ಆ್ಯಕ್ಟ್ಸ್ ಆಸ್ ಎ ಯೂನಿಟ್ ಆಫ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ಅಲ್ಲಿ ನೋಡಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಫಾರ್ ಇನ್ಸ್ಟೆನ್ಸ್, ವ್ಯಾಲ್ಯೂ ಆಫ್ ವೆಜಿಟೇಬಲ್ ಆರ್ ಕ್ಲಾತ್ ಕ್ಯಾನ್ ಬಿ ಮೆಷರ್ಡ್.
ಈಗ ಒಂದು ವ್ಯಾಲ್ಯೂ ಆಫ್ ವೆಜಿಟೇಬಲ್ ಆಗಿರ್ಬೋದು, ಒಂದು ವ್ಯಾಲ್ಯೂ ಆಫ್ ಈವನ್ ಕ್ಲಾತ್ ಕೂಡ ಏನಾಗುತ್ತೆ ಮೆಷರ್ ಮಾಡಲಾಗುತ್ತೆ. ಬಟ್ ಬಾರ್ಟರ್ ಸಿಸ್ಟಮಲ್ಲಿ ಮೆಷರ್ ಮಾಡಲಾಗ್ತಿದ್ದಿಲ್ಲ, ಇಲ್ಲಿ ಮೆಷರ್ ಮಾಡ್ಬೋದು. ನೆಕ್ಸ್ಟ್ ಸೆಕೆಂಡರಿ ಫಂಕ್ಷನ್ಸ್ ಯಾವ್ದ್ಯಾವುದು ಅಂತ ನೋಡೋಣ. ಸೆಕೆಂಡರಿ ಫಂಕ್ಷನ್ಸ್, ಸಿ ಹಿಯರ್ ಪ್ರೈಮರಿ ಫಂಕ್ಷನ್ಸ್ ನೋಡಿದ್ವಿ, ನೆಕ್ಸ್ಟ್ ಸೆಕೆಂಡರಿ ಫಂಕ್ಷನ್ಸ್. ಸೆಕೆಂಡರಿ ಫಂಕ್ಷನ್ಸ್ ಯಾವುದು ಅಂತಂದರೆ ಮನಿ ಆ್ಯಸ್ ಅ ಸ್ಟೋರ್ ಆಫ್ ವ್ಯಾಲ್ಯೂ. Money acts as a efficient store of value. According to Stonyer and Hugh, money unit is always something which can be kept for long periods without distribution or wastage. As I highlighted in the picture, ನೀವು ನೋಡ್ಬೋದು ಬಾರ್ಟರ್ ಸಿಸ್ಟಮಲ್ಲಿ ನೀವು ಏನೇ ಗೂಡ್ಸ್ ಎಕ್ಸ್ಚೇಂಜ್ ಮಾಡಿದರೂ ಕೂಡ ನೀವು ಅದನ್ನು ಜಾಸ್ತಿ ದಿನ ಸ್ಟೋರ್ ಮಾಡಲಿಕ್ಕೆ ಆಗ್ತಿದ್ದಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಮನಿ ಯು ಕ್ಯಾನ್ ಸ್ಟೋರ್ ಮಾಡ್ಬೋದು, ಯಾವಾಗಾದರೂ ನೀವು ಅದನ್ನು ತೆಗೆದುಕೊಳ್ಬೋದು, ಸ್ಟೋರ್ ಕೂಡ ಮಾಡ್ಬೋದು, ಅಷ್ಟು ಕೆಪಾಸಿಟಿ ಇದೆ ಅದು. ಮತ್ತು ಬ್ರಿಡ್ಜ್, ಫ್ಯೂಚರ್ ಮತ್ತು ಪ್ರೆಸೆಂಟ್ಗೆ ಒಂದು ಬ್ರಿಡ್ಜನ್ನು ಬಿಲ್ಡ್ ಮಾಡುತ್ತೆ ಮನಿ. ಆ್ಯಂಡ್ ಮನಿ ಕ್ಯಾನ್ ಬಿ ಸ್ಟೋರ್ ನಾಟ್ ಓನ್ಲಿ ಟು ಮೀಟ್ ಫ್ಯೂಚರ್ ಟ್ರಾನ್ಸಾಕ್ಷನ್ ಬಟ್ ಆಲ್ಸೋ ಟು ಮೀಟ್ ಸಮ್ ಅನ್ಫೋರ್ಸಿನ್ ಕಾಂಟಿಂಜೆನ್ಸಸ್. ಅಂದರೆ ಫಾರ್ ಎಕ್ಸಾಂಪಲ್ ಮನಿ ಫ್ಯೂಚರಲ್ಲಿ ಬೇಕಾಗಿರುತ್ತೆ ಎನಿ ಎಮರ್ಜೆನ್ಸಿಗೆ, ಸೊ ನಾವು ಮುಂಚೆನೇ ಎತ್ತಿಟ್ಕೋಬೋದು, ಇಷ್ಟು ಅಮೌಂಟ್ ಇಷ್ಟು ಡೆಪಾಸಿಟ್ ಮಾಡ್ಬೋದು. ಇನ್ ಬಾರ್ಟರ್ ಸಿಸ್ಟಮಲ್ಲಿ ಏನಾಗುತ್ತೆ, ಈ ಥರ ನಾವು ಡೆಪಾಸಿಟ್ ಮಾಡ್ಲಿಕ್ಕೆ ಬರಲ್ಲ. ಮನಿ ಆ್ಯಸ್ ಅ ಸ್ಟ್ಯಾಂಡರ್ಡ್ ಆಫ್ ಡೆಫರ್ಡ್ ಪೇಮೆಂಟ್ಸ್ ಅಂತ ಹೇಳ್ಬೋದು. ಮನಿ ಬಾರ್ಟರ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂತಂದರೆ ಡೆಫರ್ಡ್ ಪೇಮೆಂಟ್ಸ್ ಅಂದರೆ ಇನ್ಸ್ಟಾಲ್ಮೆಂಟ್ಸಲ್ಲಿ ನಾವು ಬಾರ್ಟರ್ ಸಿಸ್ಟಮಲ್ಲಿ ಪೇ ಮಾಡಲಿಕ್ಕೆ ಆಗಲ್ಲ ವಸ್ತುಗಳನ್ನು. ಬಟ್ ಇಲ್ಲಿ ಏನು ಮಾಡ್ಬೋದು ಅಂತಂದರೆ ಕ್ರೆಡಿಟ್ ಸಿಸ್ಟಮ್ನ ಫಾಲೋ ಮಾಡ್ಬೋದು, ಇನ್ಸ್ಟಾಲ್ಮೆಂಟ್ಸಲ್ಲಿ ನಾವು ಪೇ ಮಾಡ್ಬೋದು. ಇದು ಯಾವ ರೀತಿ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಲೋನ್ ತೊಗೊಂಡಿರ್ತೀರ, ಅದನ್ನು ನೀವು ಇನ್ಸ್ಟಾಲ್ಮೆಂಟ್ಸಲ್ಲಿ ಪೇ ಮಾಡ್ತೀರಿ. ಅಟ್ ಎ ಟೈಮ್ ಪೇ ಮಾಡೋಕ್ಕಾಗಿಲ್ಲ ಅಂದರೆ ಇನ್ಸ್ಟಾಲ್ಮೆಂಟ್ಸಲ್ಲಿ ಈ ರೀತಿ ನಿಮಗೆ ಸ್ಟ್ಯಾಂಡರ್ಡ್ ಆಫ್ ಡೆಫರ್ಡ್ ಪೇಮೆಂಟ್ಸ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಒಂದು ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡೋದಕ್ಕೆ, ಅಥವಾ ಯು ಟೇಕನ್ ಅ ಲೋನ್ ಅಂದರೆ ನೀವು ಸಾಲವಾಗಿ ತೊಗೊಂಡಿದ್ರೆ ಒಂದು ವರ್ಷಕ್ಕೇ ತೀರಿಸ್ತೀರಂದರೆ ದೀಸ್ ಆರ್ ಸಮ್ ಆಫ್ ದ ಡೆಫರ್ಡ್ ಪೇಮೆಂಟ್ಸ್ ಅಂತ ಹೇಳ್ಬೋದು. ಮನಿ ಈ ಥರ ಆ್ಯಕ್ಟಾಗಿ ಮಾಡುತ್ತೆ. ಇನ್ ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ ಅಂತ ಬಂದರೆ ಬಾರ್ಟರ್ ಸಿಸ್ಟಮಲ್ಲಿ ಏನಾಗುತ್ತೆ, ನೀವು ಅಟ್ ಎ ಟೈಮ್ ಗೂಡ್ಸ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗೋದಿಲ್ಲ. ಬಟ್ ಹಿಯರ್ ಮನಿ ಏನಾಗುತ್ತೆ ಅಂತಂದ್ರೆ ಟ್ರಾನ್ಸ್ಫರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಬುಕ್ಸ್ ವ್ಯಾಲ್ಯೂ ಅಥವಾ ಒಂದು ಥಿಂಗ್ಸ್ ವ್ಯಾಲ್ಯೂನ ನೀವು ಅಷ್ಟು ಅಮೌಂಟನ್ನು ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಫ್ರಮ್ ಪರ್ಸನ್ ಟು ಪರ್ಸನ್ ಆಗಿರ್ಬೋದು, ಫ್ರಮ್ ಟೈಮ್ ಟು ಟೈಮ್ ಆಗಿರ್ಬೋದು. ನೆಕ್ಸ್ಟ್ ಕಾಂಟಿಂಜೆಂಟ್ ಫಂಕ್ಷನ್ಸ್ ಆಫ್ ಮನಿ ಯಾವುದಾದ್ರು ಅಂದರೆ ಇನ್ನೂ ಬೇರೆ ಯಾವುದ್ಯಾವುದು ಮನಿ ಫಂಕ್ಷನ್ಸ್ ಮಾಡುತ್ತೆ ಅಂತ ನೋಡೋಣ. ಮನಿ ಆಸ್ ದ ಮೋಸ್ಟ್ ಲಿಕ್ವಿಡ್ ಅಸೆಟ್ ಅಂತಲೇ ಹೇಳ್ಬೋದು. ಮನಿ ಈಸ್ ದ ಮೋಸ್ಟ್ ಲಿಕ್ವಿಡ್ ಅಂತಂದರೆ ವಿ ಕ್ಯಾನ್ ಕನ್ವರ್ಟ್ ಟು ಎನಿಥಿಂಗ್ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಡೆಪಾಸಿಟ್ಸ್ನು ನಾವು ಮನಿಯಾಗಿ ಕನ್ವರ್ಟ್ ಮಾಡ್ಬೋದು, ಬಾಂಡ್ಸ್ನ ನಾವು ಮನಿಯಾಗಿ ಕನ್ವರ್ಟ್ ಮಾಡ್ಬೋದು, ಟ್ರೆಷರಿ ಬಿಲ್ಸ್ನ ನಾವು ಕನ್ವರ್ಟ್ ಮಾಡ್ಬೋದು, ಡಿಬೆಂಚರ್ಸ್ನ ನಾವು ಕನ್ವರ್ಟ್ ಮಾಡ್ಬೋದು. ದೀಸ್ ಆರ್ ದ ಲಿಕ್ವಿಡ್ ಫಾರ್ಮ್ಸ್ ಅವೈಲೇಬಲ್ ಇನ್ ದ ಫಾರ್ಮ್ ಆಫ್ ಮನಿ ಅಂತ ಹೇಳ್ಬೋದು. ನೆಕ್ಸ್ಟ್ ಮನಿ ಆಸ್ ಅ ಬೇಸಿಸ್ ಆಫ್ ಕ್ರೆಡಿಟ್ ಸಿಸ್ಟಮ್. ಇದು ಯಾವ ಥರ ಕ್ರೆಡಿಟ್ ಸಿಸ್ಟಮ್ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಇರ್ಬೋದು, ಚೆಕ್ಸ್ ಇರ್ಬೋದು, ಈ ಥರ ಏನಾಗುತ್ತೆ ಕ್ರೆಡಿಟ್ ಸಿಸ್ಟಮ್, ಈವನ್ ಲೋನ್ಸ್ ಇರ್ಬೋದು, ಈ ಥರ ಮನಿ ಒಂದು ಕ್ರೆಡಿಟ್ ಸಿಸ್ಟಮ್ ಆಗಿ ಫಂಕ್ಷನ್ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮನಿ ಆಸ್ ಎ ಈಕ್ವಲೈಸರ್ ಆರ್ ಅ ಮಾರ್ಜಿನಲ್ ಯುಟಿಲಿಟೀಸ್ ಆ್ಯಂಡ್ ಪ್ರೊಡಕ್ಟಿವಿಟೀಸ್ ಅಂತ ಹೇಳ್ಬೋದು. ಮನಿ ಯಾವ ರೀತಿ ಮಾರ್ಜಿನಲ್ ಯುಟಿಲಿಟೀಸ್ ಆಗಿ ಮತ್ತು ಪ್ರೊಡಕ್ಟಿವಿಟೀಸ್ ಆಗಿ ಫಂಕ್ಷನ್ ಮಾಡುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ದ ಕನ್ಸ್ಯೂಮರ್ ಆಲ್ವೇಸ್ ಏಮ್ಸ್ ಅಟ್ ಮ್ಯಾಕ್ಸಿಮಮ್ ಯುಟಿಲಿಟಿ ವಿತ್ ದ ಗಿವನ್ ಅಮೌಂಟ್ ಆಫ್ ಮನಿ. ಫಾರ್ ಎಕ್ಸಾಂಪಲ್ ನೀವೀಗ ಒಂದು ಯಾವುದಾದ್ರೂ ಒಂದು ಜ್ಯೂಸ್ ಆರ್ ಒಂದು ಬುಕ್ಕನ್ನ ಪರ್ಚೇಸ್ ಮಾಡಿರ್ತೀರಿ, ಅದರಿಂದ ನಿಮಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರಬೇಕು. ಸೊ ದೆನ್ ಓನ್ಲಿ ಅವಾಗ ಏನಾಗುತ್ತೆ ಮಾರ್ಜಿನಲ್ ಯುಟಿಲಿಟಿ ಮ್ಯಾಕ್ಸಿಮೈಸ್ ಆಗೋಕ್ಕೆ ಸಾಧ್ಯ, ಪ್ರೊಡಕ್ಟಿವಿಟೀಸ್ ಇನ್ಕ್ರೀಸ್ ಆಗ್ಲಿಕ್ಕೆ ಸಾಧ್ಯ. ನೀವು ಒಂದು ಪರ್ಚೇಸ್ ಮಾಡಿರ್ತೀರಿ, ಅದು ನಿಮಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು, ಆಮೇಲೆ ಅದರಿಂದ ಪ್ರೊಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗಿರಬೇಕು. ಸೊ ಇಲ್ಲಿ ಏನಾಗುತ್ತೆ, ಇಟ್ ವಿಲ್ ಈಕ್ವಲೈಸ್ ದ ಪ್ರೈಸ್ ಆಫ್ ದ ಗುಡ್ಸ್ ಆ್ಯಂಡ್ ದ ಯುಟಿಲಿಟೀಸ್ ಆಫ್ ದ ಕನ್ಸ್ಯೂಮರ್ ಅಂತಲೇ ಹೇಳ್ಬೋದು. ನಮ್ಮ ಸ್ಯಾಟಿಸ್ಫ್ಯಾಕ್ಷನನ್ನು ಈಕ್ವಲೈಸ್ ಮಾಡುತ್ತೆ. ಪ್ರೊಡ್ಯೂಸರಿಗೆ ಅವನಿಗೇನು ಹಣ ಬರಬೇಕಿತ್ತಲ್ಲ ಅದು ಹಣ ಕೂಡ ಏನಾಗುತ್ತೆ ಅಲ್ಲಿ ಈಕ್ವಲೈಸ್ ಮಾಡುತ್ತೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್. ಇದು ಮನಿ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮಲ್ಲಿ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಮಾಡರ್ನ್ ಪ್ರೊಡಕ್ಷನ್ ಈಸ್ ಮೇಡ್ ಪಾಸಿಬಲ್ ಬೈ ಕಲೆಕ್ಟಿವ್ ಕೋಆಪರೇಷನ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲೈಕ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಮನಿ ಹೆಲ್ಪ್ಸ್ ಟು ಡಿಸ್ಟ್ರಿಬ್ಯೂಟ್ ನ್ಯಾಷನಲ್ ಇನ್ಕಮ್ ಬಿಟ್ವೀನ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ಬೋದು. ನ್ಯಾಷನಲ್ ಇನ್ಕಮ್ ಆಗಬೇಕು ಅಂದರೆ ಅದರಲ್ಲಿ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇನ್ಕ್ಲೂಡ್ ಆಗಿರ್ತವೆ: ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್. ಆ್ಯಸ್ ವಿ ನೋ ಇಟ್ಸ್ ಅ ಬೇಸಿಕ್. ಇದರಲ್ಲಿ ಲ್ಯಾಂಡ್ಗೆ ನಾವು ಏನು ಕೊಡ್ತೀವಿ, ರೆಂಟ್ ಕೊಡ್ತೀವಿ, ಲೇಬರ್ಗೆ ವೇಜಸ್ ಕೊಡ್ತೀವಿ, ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಕೊಡ್ತೀವಿ.
ಸೊ ಆರ್ಗನೈಸೇಷನ್ಗೆ ಪ್ರಾಫಿಟ್ ಕೊಡುತ್ತೆ. ಇದರಲ್ಲಿ ಏನಾಗುತ್ತೆ, ಮನಿ ಈ ಥರ ಆ್ಯಕ್ಟ್ ಮಾಡುತ್ತೆ. ಲ್ಯಾಂಡ್ಗೆ ರೆಂಟ್ ಕೂಡ, ಇದು ರೆಂಟ್, ವೇಜ್, ಪ್ರಾಫಿಟ್, ಇಂಟ್ರೆಸ್ಟ್ ಇದೆಲ್ಲ ಏನಿದೆಲ್ಲ ಇದೆಲ್ಲ ನಾವು ಯಾವ ಫಾರ್ಮಲ್ಲಿ ಕೊಡ್ತೀವಿ ಅಂತಂದರೆ ಮನಿ ಫಾರ್ಮಲ್ಲಿ. ಸೊ ಇದೇನಾಗುತ್ತೆ, ಈಸಿಯಾಗಿ ಎಕನಾಮಿಕಲಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಟ್ ಈಸ್ ಸೊ ಹೆಲ್ಪ್ಫುಲ್ ಇನ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್ ಅಂತಲೇ ಹೇಳ್ಬೋದು. ಸ್ಟ್ಯಾಟಿಕ್ ಆ್ಯಂಡ್ ಡೈನಮಿಕ್ ರೋಲ್ ಆಫ್ ಎಕನಾಮಿನ ನೋಡೋಣ. ಸ್ಟ್ಯಾಟಿಕ್ ರೋಲ್ ಅಂದರೆ ಸಾಂಖ್ಯಿಕವಾಗಿ ಯಾವ ರೀತಿ ಮನಿ ಒಂದು ತನ್ನ ರೋಲ್ನ ಪ್ಲೇ ಮಾಡುತ್ತೆ, ಮತ್ತು ಡೈನಮಿಕ್ ರೋಲ್ ಯಾವ ರೀತಿ ಇದೆ ಅಂತ ನೋಡೋಣ. ಸ್ಟ್ಯಾಟಿಕ್ ರೋಲ್ ಬಂದುಬಿಟ್ಟು, ಫಾರ್ ಎಕ್ಸಾಂಪಲ್, ವೆನ್ ಮನಿ ಪರ್ಫಾರ್ಮ್ಸ್ ಇಟ್ಸ್ ಫಂಕ್ಷನ್ ಆಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಮೆಜರ್ ಆಫ್ ವ್ಯಾಲ್ಯೂ, ಇಟ್ ಡಸಂಟ್ ಹ್ಯಾಂಪರ್ ದ ಸ್ಮೂತ್ ಫಂಕ್ಷನಿಂಗ್ ಆಫ್ ಎಕನಾಮಿ. ಫಾರ್ ಎಕ್ಸಾಂಪಲ್, ನಾವು ಬಾರ್ಟರ್ ಸಿಸ್ಟಮಲ್ಲಿ ಥಿಂಗ್ಸ್ನ ಲೆಕ್ಕ ಇಡೋಕ್ಕಾಗಲ್ಲ, ಎಷ್ಟು ಥಿಂಗ್ಸ್ ಎಕ್ಸ್ಚೇಂಜ್ ಮಾಡಿದ್ದೀವಿ ಅಂತ. ಬಟ್ ವೆನ್ ವಿ ಟೇಕನ್ ಆ್ಯಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಮನಿನ ನಾವು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿ ತೊಗೊಂಡ್ರೆ ನಾವು ಎಷ್ಟು ಥಿಂಗ್ಸ್ ಅಂದರೆ ಎಷ್ಟು ಥಿಂಗ್ಸ್ ಆಫ್ ವ್ಯಾಲ್ಯೂನ ನಾವು ಕೊಟ್ವಿ. ಫಾರ್ ಎಕ್ಸಾಂಪಲ್, ಒಂದು ಫ್ರಿಜ್ ವ್ಯಾಲ್ಯೂ 10,000 ಆರ್ ಒಂದು ಸೋಪ್ ವ್ಯಾಲ್ಯೂ 10 rupees 20 rupees ಈ ಥರ ಇದ್ದರೆ, ನಾವು ಆ ಥರ ಎಷ್ಟು ಸೋಪ್ಸ್ನ ನಾವು ಸೇಲ್ ಮಾಡಿದ್ದೀವಿ, ಎಷ್ಟು ಸೋಪ್ಸಿಂದ ನಮಗೆ ಪ್ರಾಫಿಟ್ ಆಗಿದೆ ಅಂತ ನಾವು ಒಂದು ಲೆಕ್ಕ ಇಡ್ಬೋದು. ಸೊ ಇದು ಸ್ಟ್ಯಾಟಿಸ್ಟಿಕಲಿ ಏನಾಗುತ್ತೆ ಅಂತಂದರೆ ಈ ಥರ ಹೆಲ್ಪ್ ಆಗುತ್ತೆ ನಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಆಮೇಲೆ ಎಕನಾಮಿಕ್ಕಿಗೂ ಕೂಡ ಡಿಸ್ಟರ್ಬೆನ್ಸ್ ಆಗೋಲ್ಲ. ನೆಕ್ಸ್ಟ್ ಡೈನಮಿಕ್ ರೋಲ್ ಯಾವುದ್ಯಾವುದು ಅಂತಂದರೆ, ಡೈನಮಿಕ್ ರೋಲ್ ತುಂಬಾ ಇದೆ. ಅಂತಂದರೆ ಫಾರ್ ಎಕ್ಸಾಂಪಲ್, ಯಾವ್ಯಾವ ರೀತಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೋ ಆವಾಗ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂತಂದರೆ, ಡಿಮ್ಯಾಂಡ್ ಜಾಸ್ತಿ ಆದಂಗೆಲ್ಲ ಒಂದು ಪ್ರೈಸ್ಗೆ, ಒಂದು ಸರ್ವಿಸ್ಗೆ ಡಿಮ್ಯಾಂಡ್ ಜಾಸ್ತಿ ಆದಂಗೆಲ್ಲ ಅಲ್ಲಿ ಏನಾಗುತ್ತೆ, ಪ್ರೊಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಮನಿ ಏನಾಗುತ್ತೆ, ಅದರಲ್ಲಿ ತುಂಬ ರೋಲ್ ಪ್ಲೇ ಮಾಡುತ್ತೆ. ಮನಿ ಯಾವ ರೀತಿ ಕನ್ಸಂಪ್ಷನ್ ರೋಲ್ ಆಗಿ ಪ್ಲೇ ಮಾಡುತ್ತೆ ಅಂತ ನೋಡೋಣ. ಮನಿ ಆ್ಯಂಡ್ ಇಟ್ಸ್ ಕನ್ಸಂಪ್ಷನ್. The working people receive their income in the form of money. With the help of people, they can purchase goods and service. See here, ಇಲ್ಲಿ ಏನಾಗುತ್ತೆ ಅಂತಂದರೆ, ಮನಿ ಪ್ರೊವೈಡ್ಸ್ ಫ್ರೀಡಮ್. ಫಾರ್ ಎಕ್ಸಾಂಪಲ್, ಥಿಂಗ್ಸ್ ಇದ್ದರೆ ಏನಾಗುತ್ತೆ, ನಮಗೆ ಯಾವುದು ಬೇಕು ಅದನ್ನು ನಾವು ಎಕ್ಸ್ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಬಟ್ ವೆನ್ ಇಟ್ ಈಸ್ ಇನ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಮನಿ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಇದ್ದಾಗ ನಮಗೆ ಯಾವುದು ಬೇಕೋ ನಾವು ಅದನ್ನು ಚೂಸ್ ಮಾಡ್ಕೋಬೋದು, ನಮಗೆ ಯಾವುದು ಬೇಕೋ ಅದನ್ನು ನಾವು ಪರ್ಚೇಸ್ ಮಾಡ್ಬೋದು. ಸೊ ಇಟ್ ಈಸ್ ಅ ಫ್ರೀಡಮ್ ಆಫ್ ಚಾಯ್ಸ್ ಅಂತ ಹೇಳ್ಬೋದು, ಕನ್ಸಂಪ್ಷನ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್, ಮನಿ ಆ್ಯಸ್ ಅ ಪ್ರೊಡಕ್ಷನ್ ಯಾವ ರೀತಿ ಅಂತ ನೋಡೋಣ. ವಿತೌಟ್ ಮನಿ, ಪ್ರೊಡಕ್ಷನ್ ಆನ್ ಮಾಡರ್ನ್ ಸ್ಕೇಲ್ ಈಸ್ ಇಂಪಾಸಿಬಲ್. ನವಡೇಸ್ ಮಾಡರ್ನ್ ಟೆಕ್ನಾಲಜಿಯಲ್ಲಿ ವಿತೌಟ್ ಮನಿನ ನಾವು ಪ್ರೊಡಕ್ಷನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ವಿತ್ ದ ಹೆಲ್ಪ್ ಆಫ್ ಮನಿ ವಿ ಕ್ಯಾನ್ ಪ್ರೊಡ್ಯೂಸ್ ಎಫಿಷಿಯೆಂಟ್ಲಿ ಅಂತ ಹೇಳ್ಬೋದು. ನಾವು ಮ್ಯಾಕ್ಸಿಮಮ್ ಲೆವೆಲ್ಗೆ ಕನ್ಸ್ಯೂಮರ್ಸ್ ಸ್ಯಾಟಿಸ್ಫ್ಯಾಕ್ಷನ್ನ ರೀಚ್ ಮಾಡೋಕ್ಕೆ ಮನಿ ಬೇಕೇ ಬೇಕು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟ್, ಮನಿ ಆ್ಯಸ್ ಅ ಎಕ್ಸ್ಚೇಂಜ್ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಮನಿ ಯಾವ ರೀತಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಬಾರ್ಟರ್ ಸಿಸ್ಟಮಲ್ಲಿ ಎಕ್ಸ್ಚೇಂಜ್ ಮಾಡೋದು ತುಂಬ ಡಿಫಿಕಲ್ಟೀಸ್ ಬರ್ತಿತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಮನಿ, ಅವಾಗೇನಾಗುತ್ತೆ, ಎಕ್ಸ್ಚೇಂಜ್ ಮಾಡೋದು ಡಿಫಿಕಲ್ಟ್ ಅನಿಸೋದಿಲ್ಲ. ಮನಿ ಆ್ಯಸ್ ಅ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಪ್ಲೇ ಮಾಡುತ್ತೆ ಅಂತ ನೋಡೋಣ. ಈಗ ಮಾಡರ್ನ್ ಸಿಸ್ಟಮಲ್ಲಿ ಈಕ್ವಲ್ ಡಿಸ್ಟ್ರಿಬ್ಯೂಷನ್, ವೇಜಸ್ನ ನಾವು ಈಕ್ವಲ್ ಡಿಸ್ಟ್ರಿಬ್ಯೂಟ್ ಮಾಡಬಹುದು, ಈವನ್ ರೆಂಟ್ನ ನಾವು ಈಕ್ವಲ್ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಈ ರೀತಿ ನಾವು 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಈಸಿಯಾಗಿ. ಬಟ್ ಬಾರ್ಟರ್ ಸಿಸ್ಟಮಲ್ಲಿ ಏನಾಗುತ್ತೆ, ಈ ರೀತಿಯ ನಾವು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ಥಿಂಗ್ಸ್ ಎಕ್ಸ್ಚೇಂಜ್ ಆಗುತ್ತಲ್ಲ, ಹಾಗಾಗಿ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್, ಮನಿ ಆ್ಯಂಡ್ ಪಬ್ಲಿಕ್ ಫೈನಾನ್ಸ್ ಯಾವ ರೀತಿ ಅಂತ ನೋಡೋಣ. ದ ಮೇನ್ ಆಬ್ಜೆಕ್ಟಿವ್ ಆಫ್ ಮಾಡರ್ನ್ ವೆಲ್ಫೇರ್ ಗೌರ್ಮೆಂಟ್ ಇಸ್ ಟು ಮ್ಯಾಕ್ಸಿಮೈಸ್ ದ ವೆಲ್ಫೇರ್ ಆಫ್ ಪಬ್ಲಿಕ್. And in order to promote the welfare of welfare of the people, government spends a large amount of money and for this purpose it mobilizes financial resources like tax, fees, etc. in the form of money. Even government ಕೂಡ ಅಷ್ಟೇ ಯಾವ ರೀತಿ ಅದು ಅಪ್ರೋಚ್ ಮಾಡುತ್ತೆ ಅಂತಂದರೆ, ಥ್ರೂ ಟ್ಯಾಕ್ಸ್ ಮೂಲಕ ಆಗಿರ್ಬೋದು, ಥ್ರೂ ಫೀಸಸ್ ಮೂಲಕ ಆಗಿರ್ಬೋದು, ಈ ರೀತಿ ಥ್ರೂ ಲೋನ್ಸ್ ಮೂಲಕ ಆಗಿರ್ಬೋದು, ಪಬ್ಲಿಕ್ಕಿಗೆ ಹೆಲ್ಪ್ ಆಗುವಂಥ ಫೈನಾನ್ಸ್ನ ತೆಗಿತಾರೆ, ಅಥವಾ ಪ್ರಾಜೆಕ್ಟ್ಸ್ನ ಮಾಡ್ತಾರೆ, ಅಥವಾ ಸ್ಕೀಮ್ಸ್ನ ಡೆವಲಪ್ ಮಾಡ್ತಾರೆ. ಈ ರೀತಿ ಮನಿ ಪಬ್ಲಿಕ್ ಫೈನಾನ್ಸ್ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ದಟ್ ಈಸ್ ಕಾಲ್ಡ್ ವೆಲ್ಫೇರ್ ಆಫ್ ದ ಪೀಪಲ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಸಿಗ್ನಿಫಿಕೆನ್ಸ್ ಆಫ್ ಮನಿ ಇನ್ ಎ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಯಾವ ರೀತಿ ಅಂತ ನೋಡೋಣ. ಅಂದರೆ ಮನಿ ಸಿಗ್ನಿಫಿಕೆನ್ಸ್ ಅಂದರೆ ಇಂಪಾರ್ಟೆನ್ಸ್ ಆಫ್ ಮನಿ ಕ್ಯಾಪಿಟಲಿಸ್ಟಿಕ್ ಎಕನಾಮಿಕಲ್ಲಿ ಯಾವ ರೀತಿ ಮನಿ ಇಂಪಾರ್ಟೆನ್ಸ್ ಕೊಡುತ್ತೆ ಅಂತ ನೋಡೋಣ. ಮನಿ ಆಕ್ಯುಪೈಸ್ ಎ ಸೆಂಟ್ರಲ್ ಪೊಸಿಷನ್ ಬಿಕಾಸ್ ಆ್ಯಸ್ ವಿ ನೋ ಕ್ಯಾಪಿಟಲ್ ಎಕನಾಮಿಕ್ಸ್ ಅಂತಂದ್ರೆ ಅಲ್ಲಿ ಪ್ರೈವೇಟ್ ಅಂದರೆ ಕಾರ್ಪೊರೇಟ್ ಲೆವೆಲ್ ಜಾಸ್ತಿ ಇರುತ್ತೆ.
ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಕ್ಯಾಪಿಟಲಿಸ್ಟಿಕ್ ಎಕನಾಮಿಕ್ ಇರೋದ್ರಿಂದ ಪ್ರೈವೇಟ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ, ಫ್ರೀಡಮ್ ಆಫ್ ಎಂಟರ್ಪ್ರೈಸ್ ಇರುತ್ತೆ, ಪ್ರಾಫಿಟ್ ಮೋಟಿವ್ ಇರುತ್ತೆ, ಕನ್ಸ್ಯೂಮರ್ ಸಾವರ್ನಿಟಿ ಕೂಡ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಸೆಂಟ್ರಲ್ ಪೊಸಿಷನ್ ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಇಲ್ಲಿ ಪ್ರೈಸ್ ಮೆಕ್ಯಾನಿಸಮ್ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಇಲ್ಲಿ ಪ್ರೈಸ್ ಮೆಕ್ಯಾನಿಸಮ್ ಯಾವ ರೀತಿ ಅಂತಂದರೆ, ಡಿಮ್ಯಾಂಡ್ ಫಾರ್ ಗೂಡ್ಸ್ ಜಾಸ್ತಿ ಆದಂಗೆಲ್ಲ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಟು ಹೆಲ್ಪ್ ಮ್ಯಾಕ್ಸಿಮಮ್ ಕನ್ಸ್ಯೂಮರ್ಸಿಗೆ ಅವ್ರ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋಕ್ಕೋಸ್ಕರ ಪ್ರೈಸ್ ಮೆಕ್ಯಾನಿಸಮಿಗೋಸ್ಕರ ಮನಿ ತುಂಬ ಹೆಲ್ಪ್ ಆಗೇ ಆಗುತ್ತೆ. ಆ್ಯಂಡ್ ಈವನ್ ಮಾರ್ಜಿನಲ್ ಕಾಸ್ಟ್, ಮಾರ್ಜಿನಲ್ ರೆವೆನ್ಯೂನ ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರನೂ ಕೂಡ ಮನಿ ತುಂಬ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಇನ್ಕಮ್ಸ್ ಇನ್ ದ ಫಾರ್ಮ್ ಆಫ್ ಮನಿ. ಇನ್ಕಮ್ಸ್ ಇನ್ ದ ಫಾರ್ಮ್ ಆಫ್ ಮನಿ, ಇವಾಗ ಫಾರ್ ಎಕ್ಸಾಂಪಲ್ ಕ್ಯಾಪಿಟಲಿಸ್ಟಿಕ್ ಎಕನಾಮಿಕಲಿ ಆಲ್ ಇನ್ಕಮ್ಸ್ ಆರ್ ರಿಸೀವ್ಡ್ ಇನ್ ದ ಫಾರ್ಮ್ ಆಫ್ ಮನಿ. ಸಿನ್ಸ್ ಎವ್ರಿ ಪೇಮೆಂಟ್ ಈಸ್ ಮೇಡ್ ಇನ್ ದ ಫಾರ್ಮ್ ಆಫ್ ಮನಿ, ಆಲ್ ಇನ್ಕಮ್ ಈಸ್ ಮನಿ ಇನ್ಕಮ್ಸ್. ಈಗ ಕ್ಯಾಪಿಟಲ್ ಎಕನಾಮಿಕಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಎವ್ರಿ ಇನ್ಕಮನ್ನು ನೀವೇನು ಮಾಡ್ತೀರಿ, ಮನಿ ಫಾರ್ಮಲ್ಲಿ ಇಸ್ಕೊತೀರಿ, ನಾಟ್ ಎ ಥಿಂಗ್ಸ್ ಫಾರ್ಮಲ್ಲಿ. ಫಾರ್ ಎಕ್ಸಾಂಪಲ್ ಕಂಟ್ರಿಗೆ ಇನ್ಕಮ್ ಆಗ್ತಿದೆ ಅಂದ ತಕ್ಷಣ ನೀವು ಥಿಂಗ್ಸ್ನ ಇಸ್ಕೊಳ್ಳಲ್ಲ, ಅಮೌಂಟ್ ಇಸ್ಕೊತೀರಿ. ಸೊ ಎಕನಾಮಿಕ್ ಕೂಡ ಏನು ಮಾಡುತ್ತೆ, ಇನ್ಕಮ್ಸ್ನ ಮನಿ ಫಾರ್ಮಲ್ಲೇ ಇಸ್ಕೊಳ್ಳುತ್ತೆ. ಮನಿ ಸರ್ವ್ ಆ್ಯಸ್ ಅ ಕ್ಲೇಮ್ ಅಂತಲೇ ಹೇಳ್ಬೋದು. ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಮಾಡೋದ್ರಿಂದ, ಸೆಲ್ಲಿಂಗ್ ಕೆಪಾಸಿಟಿ ಜಾಸ್ತಿ ಆಗೋದ್ರಿಂದ ಅದು ಒಂದು ಕ್ಲೇಮ್ ಆಗಿ ಇನ್ಕ್ರೀಸ್ ಆಗುತ್ತೆ. ಮನಿ ಆ್ಯಸ್ ಅ ಫಾರ್ಮ್ ಆಫ್ ವೆಲ್ತ್ ಅಂದರೆ ಇಟ್ಸ್ ಲೈಕ್ ನವಡೇಸ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಮನಿ ಆಲ್ಸ್ ವೆಲ್ತ್ ಅಂತಲೇ ಹೇಳ್ಬೋದು. ಬಿಕಾಸ್ ವಿ ಕ್ಯಾನ್ ಸ್ಟೋರ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಅಂತಲೇ ಹೇಳ್ಬೋದು. ಬೇಸಿಸ್ ಆಫ್ ಕ್ರೆಡಿಟ್, ಫಾರ್ ಎಕ್ಸಾಂಪಲ್ ಬೇಸಿಸ್ ಆಫ್ ಕ್ರೆಡಿಟ್ ಅಂತಂದರೆ, ಇನ್ಸ್ಟೆಡ್ ಆಫ್ ಮನಿಗಿಂತ ಬ್ಯಾಂಕ್ ಏನು ಮಾಡುತ್ತೆ, ನಮಗೆ ಡೈರೆಕ್ಟ್ ಹಣ ಕೊಡೋದಿಲ್ಲ. ಸಮ್ಟೈಮ್ಸ್ ಏನು ಮಾಡ್ತೀವಿ, ನಮ್ಮ ಶೇರ್ಸ್ನ ನಾವು ಅಡ ಇಡೋದಾಗಿರ್ಬೋದು ಅಥವಾ ಗೋಲ್ಡ್ ಆಗಿರ್ಬೋದು, ಈ ಥರ ನಾವು ಅದನ್ನು ಅಡ ಇಟ್ಟಾಗ ಮಾತ್ರ ನಮಗೆ ದುಡ್ಡು ಸಿಗುತ್ತೆ. ಸೊ ಅದು ಕ್ರೆಡಿಟ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್, ಮನಿ ಮೀನ್ಸ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್. ಮನಿ ಯಾವ ಥರ ಕ್ಯಾಪಿಟಲ್ ಫಾರ್ಮೇಷನ್ ಆಗಿ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ನೀವೀಗ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಿರ್ತೀರಿ, ಅದನ್ನು ಅವರು ಡೆಪಾಸಿಟ್ ಬರೀ ನಿಮ್ಮ ಡೆಪಾಸಿಟ್ ಇಟ್ಕೊಂಡು ಕುಂದ್ರಲ್ಲ ಬ್ಯಾಂಕ್ನವರು. ನೀವು ಕೊಟ್ಟಿರೋ ಡೆಪಾಸಿಟ್ನ ಬೇರೆ ಬೇರೆ ಇದಕ್ಕೆ ಇನ್ವೆಸ್ಟ್ ಮಾಡ್ತಾರೆ, ಬೇರೆ ಬೇರೆ ಥಿಂಗ್ಸಿಗೆಲ್ಲ ಬಳಸ್ಕೊತಾರೆ. ಸೊ ಅಲ್ಲೇನಾಗುತ್ತೆ, ಕ್ಯಾಪಿಟಲ್ ಇನ್ವೆಸ್ಟ್ ಆಗುತ್ತೆ, ಬಂಡವಾಳ ಆಗಿ ಮಾಡ್ಕೊತಾರೆ ಅಮೌಂಟ್ನ. ಸೊ ಅದರಿಂದ ಏನಾಗುತ್ತೆ, ಡಿಫ್ರೆಂಟ್ ಸೆಕ್ಟರ್ಸಿಗೆ ಅವ್ರು ಲೋನ್ ಕೊಡ್ಬೋದು ನಿಮ್ಮ ಡೆಪಾಸಿಟ್ನ. ನೆಕ್ಸ್ಟ್, ಸಿಗ್ನಿಫಿಕೆನ್ಸ್ ಆಫ್ ಮನಿ ಇನ್ ಟ್ರೇಡಲ್ಲಿ ಕೂಡ ಹೈ ಲೆವೆಲ್ ಆಫ್ ಮಾರ್ಕೆಟಿಂಗ್ ಬೆಳಿಬೇಕು ಅಂತಂದರೆ ಸಿಗ್ನಿಫಿಕೆನ್ಸ್ ಆಫ್ ಮನಿ ಬೇಕೇ ಬೇಕಾಗುತ್ತೆ. ಇಂಪಾರ್ಟೆನ್ಸ್ ಆಫ್ ಮನಿ ಟು ದ ಗೌರ್ಮೆಂಟ್ ಕೂಡ ಅಷ್ಟೇ. ಗೌರ್ಮೆಂಟಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕಾಗಿರ್ಬೋದು, ಫೀಸ್ ಕಲೆಕ್ಟ್ ಮಾಡೋಕ್ಕಾಗಿರ್ಬೋದು, ಫೈನ್ಸ್, ಪ್ರೈಸಸ್ ಆಫ್ ಸರ್ವಿಸ್ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ, ಮನಿ ಥ್ರೂ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್, ಸಿಗ್ನಿಫಿಕೆನ್ಸ್ ಆಫ್ ಮನಿ ಇನ್ ಅ ಸೋಷಲಿಸ್ಟಿಕ್ ಎಕಾನಮಿ ಯಾವ ರೀತಿ ಅಂತ ನೋಡೋಣ. ಸೋಷಲ್ ಎಕಾನಮಿ ಅಂದರೆ, ಆ್ಯಸ್ ಯು ನೋ ಆಲ್ ದಟ್, ಗೌರ್ಮೆಂಟ್ ಆಡಳಿತ ಅಂದರೆ ಕಾನ್ಸಂಟ್ರೇಷನ್ ಆಫ್ ಗೌರ್ಮೆಂಟ್. ಕ್ಯಾಪಿಟಲಿಸ್ಟಿಕ್ ಅಂದರೆ ಪ್ರೈವೇಟ್ ಕಾನ್ಸಂಟ್ರೇಷನ್, ಸೋಷಲಿಸ್ಟಿಕ್ ಅಂತಂದರೆ ಕಾನ್ಸಂಟ್ರೇಷನ್ ಆಫ್ ಗೌರ್ಮೆಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ಗೌರ್ಮೆಂಟೇ ಎಲ್ಲ ಫಿಕ್ಸ್ ಮಾಡುತ್ತೆ ಪ್ರೈಸಸ್. ಆ್ಯಸ್ ಇನ್ ಕ್ಯಾಪಿಟಲಿಸ್ಟಿಕ್ ಎಕಾನಮಿ, ಅಲ್ಲಿ ಪ್ರೈವೇಟ್ ಪೀಪಲ್ ಏನು ಮಾಡ್ತಾರೆ, ಅಂದರೆ ಮಾರ್ಕೆಟ್ ಹೆಡ್ ಏನು ಮಾಡುತ್ತೆ, ಅಲ್ಲಿ ಪ್ರೈಸಸ್ನ ಫಿಕ್ಸ್ ಮಾಡುತ್ತೆ. ಬಟ್ ಇನ್ ಸೋಷಲಿಸ್ಟಿಕ್ ಎಕಾನಮಿ, ಗೌರ್ಮೆಂಟ್ ಪ್ರೈಸಸ್ನ ಫಿಕ್ಸ್ ಮಾಡ್ತಾರೆ ಬಿಕಾಸ್ ಆಫ್ ದ ವೆಲ್ಫೇರ್ ಆಫ್ ಪೀಪಲ್. ಸೊ ಹಿಯರ್ ಏನಾಗುತ್ತೆ, ಪ್ರೈಸಸ್ ಕೂಡ ಫಿಕ್ಸ್, ಸಬಾರ್ಡಿನೇಟ್ ಅವ್ರು ಅಂದರೆ ಅವ್ರು ಕೆಳಗಿರೋರು ಫಿಕ್ಸ್ ಮಾಡಿದ್ರು ಕೂಡ ಅದು ಇನ್ ಟರ್ಮ್ಸ್ ಆಫ್ ಮನಿನೇ ಮಾಡ್ತಾರೆ ಹೊರತಾಗಿ ಥಿಂಗ್ಸ್ ಫಾರ್ ಟರ್ಮ್ಸಲ್ಲಿ ಅವರು ಮನಿ ಪ್ರೈಸಸ್ನ ಫಿಕ್ಸ್ ಮಾಡಲ್ಲ. ಇಲ್ಲಿ ಮನಿ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಇಟ್ ಹೆಲ್ಪ್ ಇನ್ ಗೈಡಿಂಗ್ ಎಕನಾಮಿಕ್ ಆ್ಯಕ್ಟಿವಿಟಿ. ತುಂಬ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ, ಅಂದರೆ ಪ್ರೈಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಫಿಕ್ಸ್ ಮಾಡಲಿಕ್ಕೆ ಮನಿ ಹೆಲ್ಪ್ ಆಗುತ್ತೆ ಸೋಷಲಿಸ್ಟಿಕ್ ಎಕನಾಮಿಯಲ್ಲಿ. ನೆಕ್ಸ್ಟ್, ಅಲೋಕೇಶನ್ ಆಫ್ ರಿಸೋರ್ಸಸ್ ಆಗಿರ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್, ಈ ರಿಸೋರ್ಸಸ್ಸಿಗೆ ಇಷ್ಟು ಬಜೆಟ್ ಅಂತ ಅಲೋಕೇಟ್ ಮಾಡೋಕ್ಕೆ ಮನಿ ಹೆಲ್ಪ್ ಆಗುತ್ತೆ. ಇನ್ಕಮ್ ಡಿಸ್ಟ್ರಿಬ್ಯೂಷನ್, ನಮ್ಮ ಸೊಸೈಟಿಯಲ್ಲಿ ಯಾವ್ಯಾವ ಥರದ ಲೇಬರ್ಸ್ ಇದ್ದಾರೆ, ಆ ಎಲ್ಲ ಲೇಬರ್ಸ್ ಆಗಿರ್ಬೋದು, ಯಾವ್ಯಾವ ಥರದ ಲ್ಯಾಂಡ್ಸಿಗಿದ್ದಾವೆ, ಆ ಎಲ್ಲ ಲ್ಯಾಂಡ್ಸಿಗೂ ಕೂಡ ಏನಂತಾರೆ, ಇನ್ಕಮ್ ಅಂದರೆ ಎಲ್ಲ ಇನ್ಕಮ್ ಡಿಸ್ಟ್ರಿಬ್ಯೂಟ್ ಆಗಬೇಕಂತಂದರೆ ಮನಿ ಬೇಕೇ ಬೇಕು. ಮನಿ ಈಸ್ ರಿಕ್ವೈರ್ಡ್ ಫಾರ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅಂತಲೇ ಹೇಳ್ಬೋದು. ಕ್ಯಾಪಿಟಲ್ ಫಾರ್ಮೇಷನ್ ಯಾವ ರೀತಿ ಅಂತಂದರೆ, ಆ್ಯಸ್ ವಿ ನೋ ದಟ್ ಎಕ್ಸ್ಪ್ಲೇನ್ಡ್ ಐ ಅರ್ಲಿಯರ್, ಈವನ್ ಇನ್ ಸೋಷಲಿಸ್ಟಿಕ್ ಎಕನಾಮಿ ಮನಿ ಪ್ರೊವೈಡ್ಸ್ ಲಿಕ್ವಿಡಿಟಿ ಆ್ಯಂಡ್ ಮೊಬಿಲಿಟಿ ಅಂತಲೇ ಹೇಳ್ಬೋದು.
ಬಿಕಾಸ್ ಸಿ ಹಿಯರ್ ಮನಿ ಏನಾಗುತ್ತೆ ಇಲ್ಲಿ ಲಿಕ್ವಿಡಿಟಿಯಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಥ್ರೂ ಆಲ್ ಮಾಡರ್ನ್ ಗೌರ್ಮೆಂಟಲ್ಲಿ ಏನಾಗುತ್ತೆ, ನಾವೆಲ್ಲ ಮನಿನ ಥಿಂಗ್ಸಲ್ಲಿ ಕನ್ವರ್ಟ್ ಮಾಡಲ್ಲ, ಇನ್ ಟರ್ಮ್ಸ್ ಆಫ್ ಅಮೌಂಟಲ್ಲಿ ಕನ್ವರ್ಟ್ ಮಾಡಲಾಗುತ್ತೆ. ಸೊ ಅಲ್ಲಿ ನಾವು ಕ್ಯಾಪಿಟಲ್ನ ಫಾರ್ಮೇಷನ್ ಮಾಡ್ಬೋದು. ಫಾರಿನ್ ಟ್ರೇಡಿಗೂ ಕೂಡ ಮನಿನೇ ಬಳಸ್ತೀವಿ. ನಾವು ಗೂಡ್ಸ್ನ ಎಕ್ಸ್ಚೇಂಜ್ ಮಾಡೋಕ್ಕಾಗೋದಿಲ್ಲ ಫಾರಿನ್ ಟ್ರೇಡಲ್ಲಿ ಕೂಡ ವಿ ಎಕ್ಸ್ಚೇಂಜ್ ಮನಿ ಓನ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಡಿಫೆಕ್ಟ್ಸ್ ಆಫ್ ಮನಿ ಅಂತ ನೋಡೋಣ. ಇವಾಗ ಡಿಫೆಕ್ಟ್ಸ್ ಆಫ್ ಮನಿ ಅಂತಂದರೆ ಆ್ಯಸ್ ವಿ ನೋ ದಟ್ ಈಗೆಲ್ಲ ಅಡ್ವಾಂಟೇಜಸ್ ಆಫ್ ಮನಿ ಓದಿದ್ವಿ, ಡಿಫೆಕ್ಟ್ಸ್ ಆಫ್ ಮನಿನ ಓದೋಣ. ಎಕನಾಮಿಕ್ ಈವಿಲ್ಸ್ ಯಾವುದ್ಯಾವುದು ಅಂತಂದರೆ ಮೇಜರ್ ಏನಂತಂದರೆ ವ್ಯಾಲ್ಯೂ ಆಫ್ ಮನಿ ಒಂದೇ ಥರ ಇರಲ್ಲ. ಮನಿದು ಡಿಸಡ್ವಾಂಟೇಜ್ ಏನಂತಂದ್ರೆ ಒಂದೇ ರೀತಿ ಮನಿ ವ್ಯಾಲ್ಯೂ ಇರೋಲ್ಲ, ಅದು ಕಾನ್ಸ್ಟೆಂಟಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಯಾವ ರೀತಿ ಗೊತ್ತಾ, ನಮ್ಮ 1 ಇಂಡಿಯನ್ ರುಪಿ ಕಾಯಿನಿಗೆ ಎಷ್ಟು ಡಾಲರ್ಸ್ ವ್ಯಾಲ್ಯೂ ಇರುತ್ತಲ್ಲ ಆ ರೀತಿ ನಮ್ಮದು ಮನಿ ವ್ಯಾಲ್ಯೂ ಡಿಕ್ರೀಸ್ ಆಗಬಹುದು ಅಥವಾ ಇನ್ಕ್ರೀಸು ಆಗಬಹುದು. ಈ ರೀತಿ ವೆನ್ ಅ ವ್ಯಾಲ್ಯೂ ಆಫ್ ಮನಿ ಫಾಲ್ಸ್ ಡ್ಯೂ ಟು ರೈಸ್ ಇನ್ ಅ ಪ್ರೈಸ್ ಇಟ್ ರೆಡ್ಯೂಸಸ್ ಪರ್ಚೇಸಿಂಗ್ ಪವರ್. ಯಾವಾಗ ಪ್ರೈಸಲ್ಲಿ ರೈಸ್ ಆಗ್ತಾ ಹೋಗುತ್ತೋ ಅವಾಗ ಏನಾಗುತ್ತೆ, ಅಮೌಂಟ್ ಜಾಸ್ತಿ ಆದಂಗೆಲ್ಲ ಕೊಂಡ್ಕೊಳಕ್ಕಾಗಲ್ಲ ಜನರಿಗೆ, ಪರ್ಚೇಸಿಂಗ್ ಪವರ್ ಏನಾಗುತ್ತೆ ಅಲ್ಲಿ ಪೂರಾಗುತ್ತೆ. ಸೊ ಅವಾಗ ಕೆಲವೊಂದು ಜನ ಮಾತ್ರ ಪರ್ಚೇಸ್ ಮಾಡ್ಬೋದು, ಬಟ್ ನಾಟ್ ಆಲ್ ದ ಪೀಪಲ್. ಆಮೇಲೆ ಇನ್ನೊಂದು ಏನು ಡಿಸಡ್ವಾಂಟೇಜ್ ಅಂತಂದರೆ ಇದು ರಿಚ್ ಮತ್ತು ಪೂರ್ ಬಿಟ್ವೀನ್ ಒಂದು ಬ್ರಿಡ್ಜನ್ನ ಗ್ಯಾಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ರಿಚ್ ಮತ್ತು ಪೂರ್ ಅಂತ ಸೆಪ್ರೇಟ್ ಮಾಡಬೇಕಾಗುತ್ತೆ ಈ ಮನಿ ವಿಷಯದಲ್ಲಿ. ಇನ್ನೊಂದು ಏನಂತಂದರೆ ಬ್ಲ್ಯಾಕ್ ಮನಿ ಅಂತಲೂ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಮನಿ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಬ್ಲ್ಯಾಕ್ ಮನಿ. ಈಗಿನ ನವಡೇ ಸೊಸೈಟಿಯಲ್ಲಿ ಆ್ಯಸ್ ವಿ ಕ್ಯಾನ್ ಸಿ ಬ್ಲ್ಯಾಕ್ ಮನಿನ ವೈಟ್ ಮನಿನ ಬ್ಲ್ಯಾಕ್ ಮನಿ ಆಗಿನೂ ಕನ್ವರ್ಟ್ ಮಾಡ್ತಾರೆ. ಬ್ಲ್ಯಾಕ್ ಮನಿ ಇಸ್ ನಥಿಂಗ್ ಬಟ್ ಯಾವುದಕ್ಕೆ ಟ್ಯಾಕ್ಸ್ ಕಟ್ಟಲಾಗೋದಿಲ್ಲ, ಅದಕ್ಕೆ ಬ್ಲ್ಯಾಕ್ ಮನಿ ಅಂತಲೇ ಹೇಳ್ತೀವಿ. ಮತ್ತು ಸೋಷಿಯಲ್ ಈವಿಲ್ಸ್ ಯಾವುದ್ಯಾವುದು ಅಂತ ನೋಡೋಣ. ಸೋಷಿಯಲ್ ಈವಿಲ್ಸ್ ಅಂತ ನಥಿಂಗ್ ಬಟ್ ಕರಪ್ಷನ್ಗೆ ಮೇನ್ ಇಂಪಾರ್ಟೆನ್ಸ್ ಇಲ್ಲ ಆಗಿಬಿಡುತ್ತೆ. ಡೆಮೊಕ್ರೆಟಿಕ್ ಮತ್ತು ಪೊಲಿಟಿಕಲ್ ಆರ್ಗನೈಸೇಷನಲ್ಲಿ ಮನಿ ಮೈಂಡೆಡ್ ಪರ್ಸನ್ಸ್ನ ನಾವು ನೋಡ್ತೀವಿ. ಸೊ ಮನಿನೇ ಮೇನ್ ಕಾರಣ ಆಗುತ್ತೆ ಅಲ್ಲಿ ಕರಪ್ಟ್ ಮಾಡಲಿಕ್ಕಾಯಿತು, ಮರ್ಡರ್ ಆ್ಯಂಡ್ ಡಿಸೆಪ್ಷನ್ ಆಫ್ ಬ್ಯಾಟ್ರಲ್ಗಾಯಿತು. ಸೊ ದೀಸ್ ಆರ್ ದ ಸಮ್ ಆಫ್ ದ ಸೋಷಿಯಲ್ ಈವಿಲ್ಸ್ ಅಂತಲೇ ಹೇಳ್ಬೋದು. ಫ್ರಮ್ ಲಾಸ್ಟ್ ಕನ್ಕ್ಲೂಷನ್ ಐ ಕ್ಯಾನ್ ಸೇ ದಟ್ ಮನಿಯಿಂದ ತುಂಬ ಅಡ್ವಾಂಟೇಜಸ್ ಇದ್ದಾವೆ, ಬಟ್ ಮನಿಯಿಂದ ತುಂಬ ಡಿಸಡ್ವಾಂಟೇಜಸ್ನೂ ಇದ್ದಾವೆ. ಇಟ್ ಈಸ್ ಇನ್ ಅವರ್ ಹ್ಯಾಂಡ್ಸ್ ಹೌ ಟು ಕಂಟ್ರೋಲ್ ಇಟ್ ಆ್ಯಂಡ್ ಹೌ ಟು ಯೂಸ್ ಫಾರ್ ಅ ಲಿಮಿಟ್ ಅಂತಲೇ ಹೇಳ್ಬೋದು. ಇಟ್ ಈಸ್ ಇನ್ ಆಲ್ ಅವರ್ ಹ್ಯಾಂಡ್ಸ್ ಓನ್ಲಿ. ನಾವು ಯಾವ ರೀತಿ ಎಕನಾಮಿಕ್ ಗ್ರೋತ್ ಆಗೋಕ್ಕೆ ಮನಿ ಬೇಕು. ವಿತೌಟ್ ಮನಿ ನಾವು ಎಕನಾಮಿಕ್ನ ಗ್ರೋತ್ ಮಾಡಲಿಕ್ಕಾಗಲ್ಲ. ಬಟ್ ತುಂಬ ಪ್ರೈಸ್ ರೈಸಸ್ ಆಗಿಬಿಟ್ರೆ ಪರ್ಚೇಸಿಂಗ್ ಪವರ್ ಕೂಡ ಕಡಿಮೆ ಆಗುತ್ತೆ, ಆವಾಗ ಎಕನಾಮಿ ಡೌನ್ ಆಗುತ್ತೆ. ಸೊ ದೀಸ್ ಆರ್ ದ ಸಮ್ ಆಫ್ ದ ಕೀ ಪಾಯಿಂಟ್ಸ್ ವೆನ್ ಯು ರೈಟ್ ಇನ್ ಅ ಎಕ್ಸಾಮಿನೇಷನ್ ಅಂತ ಹೇಳ್ಬೋದು. ಸೊ ಕನ್ಕ್ಲೂಷನ್ ಬಂದುಬಿಟ್ಟು ಮನಿ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್, ಬಟ್ ಇಟ್ ಈಸ್ ಇನ್ ಅವರ್ ಹ್ಯಾಂಡ್ಸ್. ವಿ ಶುಡ್ ಮ್ಯಾನೇಜ್ ಪ್ರಾಪರ್ಲಿ ಆ್ಯಂಡ್ ರೆಗ್ಯುಲೇಟ್ಲಿ ಅಂತ ಹೇಳ್ಬೋದು. ದಿಸ್ ಈಸ್ ದ ಫಸ್ಟ್ ಚಾಪ್ಟರ್. I explained it shortly, and I will explain second chapter, that is Fisher's equation of exchange, on next video. Thank you for listening and keep supporting me. Please share and subscribe to the need one ಅಂತ ಹೇಳ್ತೀನಿ. ಧನ್ಯವಾದಗಳು.